ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಕಶ್ಯಪ ಮತ್ತು ಕದ್ರು ದಂಪತಿಗಳಿಗೆ ಸರ್ಪ ಕುಟುಂಬ ಅದು ಮಕ್ಕಳಾಗಿ ಹುಟ್ಟಿತು. ಆ ಸರ್ಪಗಳೇ ಅದೆಷ್ಟೋ ಕಾರಣಕ್ಕೋಸ್ಕರ ಸವತಿಯರ ಮಾತ್ಸರ್ಯಕ್ಕೂ ಕಾರಣವಾದ ಬೆಳವಣಿಗೆ ನಡೆಯಿತು. ಮಹಾಭಾರತದಲ್ಲಿ ಬರುತ್ತೆ ಈ ಕಥೆ. ಆದರೆ ಆ ದೇವತೆಗಳಿಗೆ ಬಹಳ ಮಹತ್ವದ ಸ್ಥಾನವನ್ನು ಶಾಸ್ತ್ರ ಕೊಡುತ್ತೆ. ಸರ್ಪಗಳಲ್ಲಿ ಎರಡು ಬಗೆ ಇದೆ. ಒಂದು ಸಾಮಾನ್ಯ ಶಬ್ದ ಸರ್ಪ ಅಂತ ಹೇಳುವಂಥ, ಇನ್ನೊಂದು ನಾಗ ಅಂತ ಹೇಳುವಂಥ ಇನ್ನೊಂದು ಪದ. ಸರ್ಪ ಮತ್ತು ನಾಗನಿಗೇನು ವ್ಯತ್ಯಾಸ ಅಂದರೆ, ಸರ್ಪ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಸೃಪೃರ್ಗತವು ಅಂತ ಹೇಳುವಂಥ ಒಂದು ರೂಟು, ಧಾತುವಿನಿಂದ ಬಂದ ಒಂದು ಪದ ಅದು. ಅದಕ್ಕೆ ಅರ್ಥ ಏನು ಅಂದರೆ, ತಾನು ಸಂಚಾರ ಮಾಡಬೇಕಾದ್ರೆ ಹೊಟ್ಟೆಯನ್ನು ತೆವಳಿಕೊಂಡು ಸಂಚಾರ ಮಾಡುವಂಥ ಎಲ್ಲ ಜೀವರಾಶಿಗಳಿಗೂ ಸರ್ಪ ಅಂತ ಸಂಸ್ಕೃತದಲ್ಲಿ ಹೆಸರು. ಹಾಗಾಗಿ ಅದು ಹೊಟ್ಟೆ ತೆವಳಿಕೊಂಡು ನಡೆಯುವಂಥ ಎಲ್ಲ ಜಾತಿಯ ಪ್ರಾಣಿಗಳಿಗೂ ಸಂಬಂಧಪಟ್ಟ ವಿಷಯ ಅದು. ನಾಗ ಅಂದರೆ ಯಾವುದಕ್ಕೆ ಹೆಡೆ ಇದೆಯೋ, ಯಾವುದಕ್ಕೆ ಶಾಪಾನುಗ್ರಹ ಶಕ್ತಿ ಇದೆಯೋ ಅಂಥ ದೇವತಾ ವಿಶೇಷಗಳಿಗೆ ನಾಗ ಅಂತ ಹೆಸರು. ಹಾಗಾಗಿ ಸರ್ಪ ಮತ್ತು ನಾಗಕ್ಕೆ ಸಂಸ್ಕೃತದಲ್ಲಿ ಒಂದು ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇದೆ. ಆ ಪದ ಪ್ರಯೋಗ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ನಾಗದೇವರು ಅಂದರೆ ಸರ್ಪ ಮಂತ್ರ ಒಂದು 3 ಮಂತ್ರ ಇದೆ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದದಲ್ಲಿ. ಆ ಮಂತ್ರಗಳು ಸರ್ಪನ ಬಗ್ಗೆ ಹೇಳುವಂಥ ಮಂತ್ರಗಳು. ನಮೋಸ್ತು ಸರ್ಪೇಭ್ಯ ಏಕೇಚ ಪೃಥಿವೀಮನು ಯೇ ಅಂತರಿಕ್ಷಯ್ಯೇ ದಿವಿ ತೇಭ್ಯ ಸರ್ಪೇಭ್ಯೋ ನಮಃ ಅಂತ ಒಂದು ಮಂತ್ರ. ಏದೋ ರೋಚನೆ ದಿವೋ ಏವಾ ಸೂರ್ಯಸ್ಯ ರಶ್ಮಿಷು ಯೇಷಾಂ ಅಪ್ಸಸದಸ್ಕೃತಂ ತೇಭ್ಯ ಸರ್ಪೇಭ್ಯೋ ನಮಃ ಅಂತ ಇನ್ನೊಂದು ಮಂತ್ರ. ಯಾ ಇಶವೋ ಯಾತುಧಾನಾನಾಂ ಏವಾ ವನಸ್ಪತಿ ಗಂಬ್ರನು ಏವಾ ವಟೇಶು ಶೇರತೆ ತೇಭ್ಯ ಸರ್ಪೇಭ್ಯೋ ನಮಃ ಅಂತ 3 ಮಂತ್ರ ಸರ್ಪಗಳಿಗೆ ಸಂಬಂಧಪಟ್ಟ ಮಂತ್ರ. ಸರ್ಪಸೂಕ್ತ ಅಂತ ಕರೀತಾರೆ ಇದನ್ನು. ಈ ಮಂತ್ರಗಳು ಯಜುರ್ವೇದದಲ್ಲಿ ಬರುವ ಮಂತ್ರಗಳು, ತುಂಬ ಪ್ರಭಾವಿತವಾದ ಮಂತ್ರಗಳು. ಅನೇಕ ಮಂದಿಗೆ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದಾಗ ಸರ್ಪಸೂಕ್ತವನ್ನು ಪಠನೆ ಮಾಡಿ ಆ ಕಾಯಿಲೆಯನ್ನು ಪರಿಹಾರ ಮಾಡಿಕೊಂಡ ಉದಾಹರಣೆಗಳು ಬಹಳಷ್ಟು ಇದ್ದಾವೆ. ಅದು ನರದಲ್ಲಿ ತೊಂದರೆ ಬಂದು ಬೌದ್ಧಿಕವಾದ ಸಮಸ್ಯೆ ಆದಾಗ, ಅಥವಾ ನಡಿಲಿಕ್ಕಾಗದೇ ಇರುವ ಪರಿಸ್ಥಿತಿ, ಅಥವಾ ಕೈಲಿ ತುಂಬ ನಡುಕ ಬಂದಾಗ ಸರ್ಪಸೂಕ್ತ ಪಾರಾಯಣ ಮಾಡುವುದರಿಂದ ಆ ದೋಷಗಳು ಪರಿಹಾರ ಆಗ್ತವೆ ಅಂತ ಮಂತ್ರ ಹೇಳುತ್ತೆ. ಆದ್ದರಿಂದ ಅದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಸರ್ಪಸೂಕ್ತಗಳಿಗೆ. ಅದು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಯಜುರ್ವೇದ ಆಗಲಿ ಋಗ್ವೇದ ಆಗಲಿ ವೇದ ಮಂತ್ರಗಳ ಸಮುಚ್ಚಯದಲ್ಲಿ ಈ 3 ಮಂತ್ರ ಬಿಟ್ಟರೆ ಬೇರೆ ಯಾವುದೇ ಮಂತ್ರಗಳು ಸರ್ಪನಿಗೆ ಸಂಬಂಧಪಟ್ಟದ್ದು ಇಲ್ಲ. ಇದೇ 3 ಮಂತ್ರ. ಆದರೆ ತುಂಬ ಪ್ರಭಾವಿತವಾದ ಮಂತ್ರಗಳಾದ್ದರಿಂದ ಇದನ್ನು ಪ್ರತಿನಿತ್ಯ ಜಪ ಮಾಡುವುದರಿಂದ ಅಥವಾ ಪಾರಾಯಣ ಮಾಡುವುದರಿಂದ ಇದರಿಂದ ಒಂದು ವಿಶಿಷ್ಟವಾಗಿರತಕ್ಕಂತಹ ಸಿದ್ಧಿ ಬರುತ್ತೆ ಅಂತ ಪ್ರಾಚೀನರು ಹೇಳಿದ್ದಾರೆ. ಇವತ್ತು ಕೂಡ ಅದನ್ನು ನಿತ್ಯ ಜಪ ಮಾಡುವಂಥ ಅನೇಕ ಮಂದಿ ಇದ್ದಾರೆ. ಈ ಮಂತ್ರ ಏನು ಹೇಳುತ್ತೆ ಅಂತ ಹೇಳಿದರೆ, ಈ ನಾಗಗಳ ವ್ಯಾಪ್ತಿ ಅದು ಕೇವಲ ಯಾವುದೋ ಒಂದು ಲೋಕಕ್ಕೆ ಸೀಮಿತವಾಗಿಲ್ಲ. ಅದು ಪಾತಾಳ ಲೋಕದಲ್ಲಿ, ಭೂಮಿಯಲ್ಲಿ ಮತ್ತು ಅಂತರಿಕ್ಷದಲ್ಲಿ 3 ಲೋಕದಲ್ಲಿ ವ್ಯಾಪ್ತಿಯನ್ನು ಪಡೆದಿರುವಂಥ ಒಂದು ಸರ್ಪ ಅಥವಾ ನಾಗನಿಗೆ ಅಂಥ 3 ಲೋಕದ ವ್ಯಾಪ್ತಿ ಇದೆ ಅಂತ ಹೇಳುವುದನ್ನು ಈ ಮಂತ್ರ ಹೇಳುತ್ತೆ. ಯೇ ದಿವಿ ಯೇ ಅಂತರಿಕ್ಷೇ ತೇಭ್ಯ ಸರ್ಪೇಭ್ಯೋ ನಮಃ ಅಂತ. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂತ ಹೇಳಿದರೆ, ಆ ಸರ್ಪನ ಸೂಕ್ಷ್ಮ ರೂಪಗಳು ಅದು ಸೂರ್ಯಕಿರಣದಲ್ಲಿ ಕೂಡ ಇದ್ದಾವೆ ಅಂತ ಹೇಳ್ತಾರೆ. ಹಾಗಾಗಿ ಅನೇಕ ರೋಗಗಳು ಬರದೇ ಇರಲಿಕ್ಕೆ ನಮಗೆ ತುಂಬ ದೊಡ್ಡ ಅನುಗ್ರಹ ಮಾಡುವಂಥವನು ಸೂರ್ಯದೇವ. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಆದರೆ ಸೂರ್ಯನ ರಶ್ಮಿಯಲ್ಲಿಯೂ ಕೂಡ ನಾಗದೇವರ ಸೂಕ್ಷ್ಮ ರೂಪ ಇರೋದರಿಂದ ಸೂರ್ಯನ ಕಿರಣದಿಂದಲೇ ಅನೇಕ ಚರ್ಮ ರೋಗಗಳು ಪರಿಹಾರ ಆಗ್ತವೆ ಅಂತ ಹೇಳುವುದನ್ನು ಶಾಸ್ತ್ರ ಹೇಳುತ್ತೆ. ಅದಲ್ಲೇ ಇವತ್ತು ವಿಜ್ಞಾನಿಗಳು ವಿಟಮಿನ್ ಡಿ ಬೇಕು ಅಂತಾದರೆ ಅದಕ್ಕೆ ಸಪ್ಲಿಮೆಂಟ್ರಿಗಿಂತ ಪ್ರಭಾವ ಯಾವುದು ಹೆಚ್ಚಿರೋದು ಅಂತ ಹೇಳಿದರೆ ಅದು ಸೂರ್ಯನ ಕಿರಣದಲ್ಲಿ ಅಂತ. ಕನಿಷ್ಠ ದಿವಸಕ್ಕೆ ಒಂದು 20 ನಿಮಿಷ ಆದರೆ ಸೂರ್ಯನ ಕಿರಣಕ್ಕೆ ಮೈ ಒಡ್ಡಿದರೆ ಅವನಿಗೆ ಅನೇಕ ಕಾಯಿಲೆಗಳು ಬರೋದೇ ಇಲ್ಲ ಅಂತ. ಕ್ಯಾನ್ಸರಿಂದ ಆರಂಭಿಸಿ ಅನೇಕ ಕಾಯಿಲೆಗಳೇ ಬರೋದಿಲ್ಲ. ಯಾಕೆಂದರೆ ವಿಟಮಿನ್ ಡಿ ಎಂಬುದು ಆರೋಗ್ಯದ
ಇಮ್ಯುನಿಟಿಗೋಸ್ಕರ ಅಥವಾ ರೋಗ ನಿರೋಧಕ ಶಕ್ತಿಗೆ ಬಹಳ ಮುಖ್ಯವಾದ ಅಂಶ. ಆದ್ದರಿಂದ ಕಾಯಿಲೆಗಳೇ ಬಹಳಷ್ಟು ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ. ಇದಕ್ಕೆ ಸರ್ಪಮಂತ್ರ ಏನು ಹೇಳುತ್ತೆ ಅಂದರೆ, ಏವಾ ಸೂರ್ಯಸ್ಯ ರಶ್ಮಿಷು, ಸೂರ್ಯನ ಕಿರಣಗಳಲ್ಲಿ ಕೂಡ ಸರ್ಪನ ಸೂಕ್ಷ್ಮ ರೂಪವಾದ ಆವೇಶ ಇರೋದರಿಂದ ಸೂರ್ಯ ಕಿರಣಕ್ಕೆ ಮೈಗೆ ಬಿದ್ದಾಗ ಒಂದು ಸೂರ್ಯ ಅಂತರ್ಗತವಾದ ನಾರಾಯಣನ ಅನುಗ್ರಹ ಆದರೆ, ಇನ್ನೊಂದು ಸೂರ್ಯರಶ್ಮಿಯ ಮೂಲಕ ನಮ್ಮ ಮೈ ಮೇಲೆ ಬಿಡತಕ್ಕಂಥ ಸರ್ಪನ ಸೂಕ್ಷ್ಮ ರೂಪದ ಪ್ರಭಾವ ಎಂಬುದು ಕಾರಣ. ಆದ್ದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಸರ್ಪನ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಇನ್ನಷ್ಟು ಕಡೆ ಅನೇಕ ಕಡೆ ತೀರ್ಥ ಸ್ನಾನ ಮಾಡಿದರೆ ಚರ್ಮ ರೋಗಾದಿಗಳು ಪರಿಹಾರ ಆಗುತ್ತೆ ಅಂತ ಹೇಳೋದನ್ನು ನಮ್ಮ ಅನೇಕ ಮಂದಿ ಅನುಭವದಿಂದ ಹೇಳ್ತಾರೆ. ಆದರೆ ಸರ್ಪಮಂತ್ರ ಹೇಳುತ್ತೆ, ಯಶಾಂ ಅಪ್ಸು ಸದಸ್ಕೃತಂ, ನೀರಿನಲ್ಲಿಯೂ ಕೂಡ ಸರ್ಪನ ಸೂಕ್ಷ್ಮವಾದ ರೂಪ ಇದೆ ಅಂತ. ಹಾಗಾಗಿ ತೀರ್ಥ ಸ್ನಾನದಿಂದ ಕಾಯಿಲೆ ಪರಿಹಾರ ಆಗಲಿಕ್ಕೆ ಸರ್ಪನ ಆ ಸೂಕ್ಷ್ಮ ರೂಪವು ಆ ತೀರ್ಥ ರೂಪದಲ್ಲಿ ಇರುವುದರಿಂದ ಅದೂ ಕಾರಣ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಮತ್ತು ಸರ್ಪನಿಗೆ ಪ್ರಕೃತಿ ತುಂಬ ಇಷ್ಟ ಅಂತ ಹೇಳುವುದನ್ನು ಈ ಮಂತ್ರ ಹೇಳುತ್ತೆ. ಏವಾ ವಟೇಶು ಶೇರತೆ ತೇಭ್ಯ ಸರ್ಪೇಭ್ಯೋ ನಮಃ ಅಂತ. ಅಂದರೆ ವಟವೃಕ್ಷ ಅಂತಲ್ಲ, ಅನೇಕ ವೃಕ್ಷಗಳಲ್ಲಿ ಸರ್ಪನ ಆವಾಸ ಇರುವುದರಿಂದ ಸರ್ಪನ ಅನುಗ್ರಹಕ್ಕೆ ಕಾರಣವಾದ ಒಂದು ಸೇವೆ ಏನು ಅಂದರೆ ಪ್ರಕೃತಿಯ ಸಂರಕ್ಷಣೆ. ಪ್ರಕೃತಿಯಲ್ಲಿ ಸರ್ಪನಿಗೆ ತುಂಬ ಇಷ್ಟವಾದ ಸನ್ನಿಧಾನ ಪ್ರಕೃತಿಯಲ್ಲಿರುವುದರಿಂದ ಪ್ರಕೃತಿಯನ್ನು ಪೂಜೆ ಮಾಡೋದ್ರಿಂದಲೂ ಕೂಡ ಸರ್ಪನಿಗೆ ಸಂತೋಷ ಆಗುತ್ತೆ ಅಂತ ಹೇಳುವುದನ್ನು ಈ ಮಂತ್ರ ಹೇಳುತ್ತೆ. ಇನ್ನೊಂದು ಅಂಶ ಏನು ಅಂದರೆ, ದೇವಾಸುರ ಯುದ್ಧ ಆದಾಗ ಯುದ್ಧದಲ್ಲಿ ಸರ್ಪವನ್ನು ಬಳಸ್ತಾ ಇದ್ದರಂತೆ ಮಂತ್ರ ರೂಪದಲ್ಲಿ. ಅಸ್ತ್ರ ಮತ್ತು ಶಸ್ತ್ರಕ್ಕೆ ವ್ಯತ್ಯಾಸ ಇದೆ. ಶಸ್ತ್ರ ಅಂದರೆ ಅದು ಭೌತಿಕವಾಗಿ ಆಯುಧವಾಗಿರುತ್ತೆ, ಅದು ಬಾಣ, ಬಿಲ್ಲು ಅಥವಾ ಯಾವುದಾದ್ರೂ ರಿವಾಲ್ವರ್ ಏನೇ ಆಗಿದ್ರೂ ಕೂಡ ಅದು ಯಾಕೆ ಶಸ್ತ್ರ ಅಂದರೆ ಅದರ ರೂಪನೇ ಅದು ಆಯುಧ ರೂಪ, ಆದ್ದರಿಂದ ಅದು ಶಸ್ತ್ರ. ಆದರೆ ಅಸ್ತ್ರದಲ್ಲಿ ಒಂದು ದರ್ಬೆ ಹುಲ್ಲಿನ ಕಡ್ಡಿಯಾದರೂ ಸಾಕಾಗತ್ತೆ. ಅದು ಭೌತಿಕವಾಗಿ ಅಸ್ತ್ರದ ರೂಪ ಬೇಕಾಗಿಲ್ಲ. ಶಸ್ತ್ರದ ರೂಪ ಶಸ್ತ್ರವೇ ಇಲ್ಲದೆ ಕೇವಲ ನ್ಯಾಮಿಕೆ ವಾಸ್ತೆಗೆ ಒಂದು ದರ್ಬೆ ಅಥವಾ ಹುಲ್ಲು ಕಡ್ಡಿ ಅಥವಾ ಯಾವುದೋ ಒಂದು ಕಡ್ಡಿ, ಈ ಕಡ್ಡಿಯಲ್ಲಿಯೇ ಯಾವ ದೇವತೆಯನ್ನು ಆವಾಹನೆ ಮಾಡಿ ಪ್ರಯೋಗ ಮಾಡ್ತೇವೋ ಆ ದೇವತೆ ಬಂದು ಆ ಪ್ರಭಾವವನ್ನು ಉಂಟು ಮಾಡ್ತಾನೆ. ಉದಾಹರಣೆಗೆ ಆಗ್ನೇಯಾಸ್ತ್ರ ಅಂದರೆ ಒಂದು ಹುಲ್ಲು ಕಡ್ಡಿಯಲ್ಲಿ ಅಗ್ನಿ ಮಂತ್ರವನ್ನು ಜಪ ಮಾಡಿ ಆಗ್ನೇಯಾಸ್ತ್ರದ ಸಿದ್ಧಿ ಇದ್ದವರು ಇಂದ್ರ, ದ್ರೋಣ, ಮತ್ತು ದುರ್ಯೋಧನ, ಅರ್ಜುನ, ಹೀಗೆ ಬೇರೆ ಬೇರೆ ಮಂತ್ರಗಳ ಸಿದ್ಧಿ ಇದ್ದವರು ಕೇವಲ ಒಂದು ಹುಲ್ಲು ಕಡ್ಡಿಯಲ್ಲಿ ಅಗ್ನಿಯನ್ನು ಆವಾಹನೆ ಮಾಡಿ ಪ್ರಯೋಗ ಮಾಡಿದರೆ ಅದು ಆಗ್ನೇಯಾಸ್ತ್ರವಾಗಿ ಪರಿಣಿತವಾಗಿ ಹೋಗಬೇಕಾದ ಸ್ಥಾನಕ್ಕೆ ಹೋಗಿ ಅಲ್ಲಿ ಸುಟ್ಟು ಬಿಡ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ವರುಣಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ರು ಅಗ್ನಿಯಾಸ್ತ್ರವನ್ನು ಮಾಡಲಿಕ್ಕೆ. ವರುಣಾಸ್ತ್ರ ಅಂದರೆ ಏನು ಅಂದರೆ ಒಂದು ಹುಲ್ಲು ಕಡ್ಡಿ ಇರ್ಬೋದು, ಯಾವುದೋ ಒಂದು ಸಣ್ಣ ಒಂದು ವಸ್ತು, ಆ ವಸ್ತುವಿಗೆ ವರುಣದೇವರ ಆವಾಹನೆ ಮಾಡಿ ಪ್ರಯೋಗ ಮಾಡಿದರೆ ಅದೊಂದು ಅಸ್ತ್ರವಾಗಿ ಪರಿಣತವಾಗ್ತಿತ್ತು ಅಂತ. ಹಾಗೆ ಸರ್ಪಾಸ್ತ್ರ ಅಂದರೆ ಏನು ಅಂತ ಹೇಳಿದರೆ ಯಾವುದೋ ಒಂದು ಸಣ್ಣ ಒಂದು ವಸ್ತು ಇರ್ಬೋದು, ಅದಕ್ಕೆ ಸರ್ಪ ಮಂತ್ರಗಳನ್ನು ಆವಾಹನೆ ಮಾಡಿ ಸರ್ಪಮಂತ್ರಗಳ ಸಿದ್ಧಿಯನ್ನು ಪಡೆದು ಆ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಅದು ಸರ್ಪಾಸ್ತ್ರವಾಗಿ ಪರಿಣತವಾಗಿ ವಿಷವನ್ನು ಪ್ರಯೋಗ ಮಾಡಿ ಶತ್ರುವನ್ನು ಸಂಹಾರ ಮಾಡ್ತಾ ಇತ್ತು ಅಂತ ಹೇಳ್ತಾರೆ. ಅದನ್ನೇ ಈ ಸರ್ಪಮಂತ್ರ ಹೇಳುತ್ತೆ, ಇಷವೋ ಯಾತುಧಾನಾನಾಂ ಅಂತ. ಅಂದರೆ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಯುದ್ಧವಾದಾಗ ಯುದ್ಧದಲ್ಲಿ ಸರ್ಪ ಅಸ್ತ್ರವಾಗಿ ಬಳಕೆಯಾದ ಅಂತ ಹೇಳ್ತಾರೆ. ಹಾಗಾಗಿ ಸರ್ಪನಿಗೆ ಅಂಥ ಒಂದು ದಿವ್ಯವಾದ ಶಕ್ತಿ ಇದೆ ಅಂತ. ಆ ಸರ್ಪನಲ್ಲಿ ಅನಂತ, ಸಂಕರ್ಷಣ, ವಾಸುಕಿಂತ ಬೇರೆ ಬೇರೆ ಪ್ರಭೇದಗಳಿದ್ದಾವೆ. ಅದರಲ್ಲಿ ಸಮುದ್ರ ಮಥನ ಮಾಡಬೇಕಾದ್ರೆ ಸರ್ಪನ ವಾಸುಕಿ ರೂಪದಿಂದ ಆ ಪರ್ವತಕ್ಕೆ ಹಗ್ಗವನ್ನಾಗಿ ಅದನ್ನು ಬಳಕೆ ಮಾಡಿ ಸಮುದ್ರ ಮಥನ ಮಾಡಿದರು ಅಂತ ಹೇಳ್ತಾರೆ. ಹಾಗಾಗಿ ಆ ಕಾಲದಲ್ಲಿ ಅಷ್ಟು ದೊಡ್ಡ ಸರ್ಪನ ದೇಹವನ್ನು ಅದು ಹಗ್ಗದ ಹಾಗೆ ಆ ಮಂದರ ಪರ್ವತಕ್ಕೆ ಸುತ್ತಿಬಿಟ್ಟು ಹೆಡೆಯ ಭಾಗವನ್ನು ಅಸುರರು ಹಿಡ್ಕೊಂಡು ಬಾಲದ ಭಾಗವನ್ನು ದೇವತೆಗಳು ಹಿಡ್ಕೊಂಡು ಮಥನ ಮಾಡಿದ ಮೇಲೆ ಸಮುದ್ರ ಮಥನದಿಂದ ಅನೇಕ ವಿಧವಾದ ಹಾಲಾಹಲ ವಿಷಯಗಳೂ ಬಂತು. ಅದರ ಜೊತೆಗೆ ಲಕ್ಷ್ಮೀ ಅವತಾರ ಆಯಿತು, ಅಮೃತ ಮಥನದಿಂದ ಅಮೃತ ಸಿಕ್ಕಿತು, ಆಮೇಲೆ ತುಳಸಿಯ ಆವಿರ್ಭಾವ ಆಯಿತು. ಹೀಗೆ ಬೇಡವಾದ್ದು ಒಂದಷ್ಟು ಸಿಕ್ತು, ಬೇಕಾದ್ದು ಒಂದಷ್ಟು ಸಿಗುತ್ತೆ. ಹಾಗಾಗಿ ಮಥನ ಎಂಬುದು ಬಹಳ ಮುಖ್ಯ ಅಂತ. ಯಾವುದಾದ್ರೂ ವಿಚಾರ ಮಥನ ಮಾಡಿದಾಗಲೂ ಕೂಡ ಅದರಲ್ಲಿ ಒಂದಷ್ಟು ಬೇಡವಾದ ಅಂಶಗಳನ್ನು ಪ್ರತಿಪಾದನೆ ಮಾಡೋರಿದ್ದಾರೆ, ಕೊನೆಗೆ ಬೇಕಾದ ಅಂಶಗಳು ಕೂಡ ಸಿಗುವಂಥದ್ದಿದೆ. ಹಾಗಾಗಿ ಮೊದಲು ಯಾವುದೇ ವಿಷಯದಲ್ಲಿ ನಾವು ಅಪಾರವಾದ ಅಗಾಧವಾದ ಚಿಂತನೆ ಮಾಡಿದಾಗ ಮೊದಲು ಬೇಡವಾದ ಅಂಶಗಳು ಮನಸ್ಸಿಗೆ ಬರ್ತವೆ, ಅದನ್ನು ತಡೆದುಕೊಂಡು ಕಾದರೆ ಬೇಕಾದ್ದು ಅಂಶಗಳು ಕೊನೆಗೆ ನಮಗೆ ಸಿಗ್ತವೆ ಅಂತ ಹೇಳೋದಕ್ಕೆ ಸಮುದ್ರ ಮಥನ ಎಂಬುದು ಉದಾಹರಣೆ. ಹಾಗಾಗಿ ಮೊದಲು ಬಂದದ್ದು ಹಾಲಾಹಲ ವಿಷಯ ಹೊರತು ಅಮೃತ ಅಲ್ಲ. ಹಾಗಾಗಿ ನಾವು ಏನಾದರೂ ಜೀವನದಲ್ಲಿ ಹೋರಾಟ ಮಾಡಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ಮೊದಲೇ ನಮಗೆ ಸಾಧನೆಗೆ ಬೇಕಾದ ಫಲ ಸಿಗುತ್ತೆ ಅಂತ ಹೇಳಿಕ್ಕೆ ಬರುವುದಿಲ್ಲ, ಅದು ಕೊನೆಗೆ ಸಿಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ, ನೆಲ್ಲಿಯ ಬಗ್ಗೆ ಹೇಳಬೇಕಾದ್ರೆ
ನೆಲ್ಲಿ ಎಂಬುದು ನಮ್ಮ ಜೀವನದ ಒಂದು ಬದುಕಿಯ ಜೀವನದ ನಿರ್ವಹಣೆಯ ಒಂದು ಸ್ವರೂಪ ಅಂತ. ಯಾಕೆಂದರೆ ನೆಲ್ಲಿ ತಿಂದಾಗ ಅದು ಚೊಗರಿನಿಂದ ಬಾಯೆಲ್ಲ ಕಹಿ ಆಗುತ್ತಂತೆ, ಆದರೆ ಕೊನೆಗೆ ನೀರು ಕುಡಿದಾಗ ಗೊತ್ತಾಗುತ್ತೆ ನೆಲ್ಲಿ ಎಷ್ಟು ಸಿಹಿ ಇದೆ ಅಂತ. ಹಾಗಾಗಿ ಜೀವನದ ಪ್ರಾರಂಭದಲ್ಲೇ ನಮಗೆ ಸುಖ ಸಿಗಬೇಕು ಅಂತ ಪ್ರಾರಂಭ ಇಷ್ಟಪಡಲಿಕ್ಕೆ ಆಗುವುದಿಲ್ಲ ಅಂತ. ಜೀವನದಲ್ಲಿ ಎಳೆಯ ವಯಸ್ಸಿನಿಂದಲೇ ಸಾಧನೆ ಮಾಡ್ತಾ ಮಾಡ್ತಾ ಜೀವನದ ಕೊನೆಗಾಲದಲ್ಲಿ ನಮಗೇನಾದರೂ ಒಳ್ಳೆಯ ಫಲ ಸಿಗ್ಬೋದಾದ್ರಿಂದ ನಾವು ಸಾಧನೆ ಮಾಡ್ತೇವೆ, ಫಲ ಸಿಗಬೇಕು ಅಂತ ಹೇಳುವಂಥ ನಿರೀಕ್ಷೆ ಮಾಡಬಾರ್ದು ಅಂತ. ಹಾಗಾಗಿ ಇವತ್ತು ಜಪ ಮಾಡಿದೆ, ನಾಳೆ ನನಗೆ ಏನಾದರೂ ಒಂದು ಅದರ ಫಲ ಸಿಗಬೇಕು ಅಂತ ನಿರೀಕ್ಷೆ ಮಾಡಲಿಕ್ಕೆ ಬರುವುದಿಲ್ಲ, ಮಾಡಲೂಬಾರ್ದಂತ. ನಾವು ಎಷ್ಟೋ ವರ್ಷದ ದೀರ್ಘ ಸಾಧನೆಯಿಂದ ಮಾತ್ರ ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಒಂದು ಕಡೆ ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ. ಭಗವಂತನ ನಿರಂತರ ಚಿಂತನೆ ನಾವು ಮಾಡ್ತಾನೇ ಇದ್ದರೆ ಕೊನೆಗಾಲದಲ್ಲಿ ವಿಶೇಷವಾಗಿ ನಮಗೆ ಭಗವಂತನ ಚಿಂತನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತಂತೆ. ಅದು ಬಿಟ್ಟು ಜೀವನದಲ್ಲಿ ಬೇಡವಾದ್ದನ್ನೇ ಮಾಡ್ತಾ ರಿಟೈರ್ ಆದಮೇಲೆ ಬೇಕಾದಷ್ಟು ಟೈಮ್ ಇದೆ, ಆವಾಗ ಏನಾದರೂ ಜಪ ಶುರು ಮಾಡೋದು, ಪೂಜೆ ಶುರು ಮಾಡೋದು, ಪ್ರವಚನ ಕೇಳೋದು ಅಂತ ಮಾಡಿಬಿಟ್ರೆ ಆವಾಗ ಆಗುವುದಿಲ್ಲ ಅಂತೆ, ನಮಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೆ. ಹಾಗಾಗಿ ಸಂತತವಾದ ಭಗವಂತನ ಚಿಂತನೆಯಿಂದ ಅಂತಕಾಲದಲ್ಲಿ ಏನಾದರೂ ವಿಶೇಷ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ. ಎಷ್ಟು ಕಷ್ಟ ಇದೆ ಅಂದರೆ, ಭೀಷ್ಮ ತುಂಬ ದೊಡ್ಡ ಸಾಧಕ. ಆ ಸಾಧಕನಾದ ಭೀಷ್ಮನಿಗೂ ಕೂಡ ರಣರಂಗದಲ್ಲಿ ಅವನು ಬಾಣಗಳ ಮಂಚದಲ್ಲಿ ಬಿದ್ದಾಗ ಅವನ ಭಾಗ್ಯದ ಫಲವಾಗಿ ಶ್ರೀಕೃಷ್ಣ ಏನು ಮಾಡಿದ ಅಂತ ಹೇಳಿದರೆ, ಪಾಂಡವರನ್ನೆಲ್ಲ ಕರ್ಕೊಂಡು ಬಂದ. ಪಾಂಡವರಿಗೆ ಇಷ್ಟ ಇರಲಿಲ್ಲ, ಯಾಕೆಂದರೆ 18 ದಿವಸದ ಮಹಾಭಾರತ ಯುದ್ಧದಲ್ಲಿ ಜಯಿಸಿದ ಮೇಲೆ ಅವರದ್ದೇ ಆಗಿರ್ತಕ್ಕಂಥ ಅರಮನೆಯನ್ನು ಕಟ್ಟಿಕೊಂಡು ಹೊಸ ಸಾಮ್ರಾಜ್ಯದ ವೈಭವವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಈ ಕಾರ್ಯನಿರತತೆ ಬ್ಯುಸಿ ಇರಬೇಕಾದ್ರೆ ಕೃಷ್ಣ ಯಾಕೆ ಸುಮ್ಮನೆ ಸಾಯ್ಲಿಕ್ಕೆ ಬಿದ್ದಿರತಕ್ಕಂತಹ ಭೀಷ್ಮನ ಹತ್ರ ರಣರಂಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಅವ್ರಿಗೆ ಬೇಜಾರಾಯಿತು. ಆದರೂ ಕೃಷ್ಣನ ಒತ್ತಾಯಕ್ಕೆ, ಯಾಕೆಂದರೆ ಕೃಷ್ಣನೇ ಮಮ ಪ್ರಾಣ ಹಿ ಪಾಂಡವ ಅಂತ, ಪಾಂಡವರ ಪ್ರಾಣವೇ ಕೃಷ್ಣ ಅಂತ ಆದಮೇಲೆ ಕೃಷ್ಣನನ್ನು ಧಿಕ್ಕರಿಸಲಿಕ್ಕೆ ಬರುವುದಿಲ್ಲ ಅಂತ ದಾಕ್ಷಿಣ್ಯಕ್ಕೆ ರಣರಂಗಕ್ಕೆ ಹೋದರು. ಅವಾಗ ಏನಾಯಿತು ಅಂತ ನಿಮ್ಗೆ ಗೊತ್ತಿದೆ. ಅರ್ಜುನನ ಮತ್ತು ಪಾಂಡವರನ್ನೆಲ್ಲ ಕೃಷ್ಣ ಭೀಷ್ಮನ ಮುಂದೆ ನಿಲ್ಲಿಸಿದ ಮೇಲೆ ಧರ್ಮೋಪದೇಶ ಕೊಡಬೇಕು ಅಂತ ಕೃಷ್ಣ ಹೇಳಿದಾಗ ಅರ್ಜುನ ರೇಗಾಡು ಬಿಡ್ತಾನೆ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಆಗಬೇಕಾದ್ರೆ ದ್ರೌಪದಿ ಇದ್ದ ಸಭೆಯಲ್ಲಿ ತುಂಬ ಹಿರಿಯರು ಯಾರು ಅಂತ ಹೇಳಿದರೆ ಸೀನಿಯರ್ ಮೋಸ್ಟ್ ಭೀಷ್ಮನ ಹತ್ರ ನ್ಯಾಯ ಕೇಳಿದ್ದು, ಭೀಷ್ಮ ನೀನು ಸಮಾಧಾನ ಹೇಳು ದುರ್ಯೋಧನನಿಗೆ, ಏಕವಸ್ತ್ರದಲ್ಲಿರುವಂಥ ನನ್ನನ್ನು ಅವನು ವಸ್ತ್ರ ಅಪಹರಣ ಮಾಡಿ ಮಾನಭಂಗ ಮಾಡುವಂಥದ್ದು ಸರಿ ಅಂತ ನಿನಗೆ ಅನಿಸುತ್ತು ಅಂತ ಕೇಳಿದಾಗ ಭೀಷ್ಮ ಇಲ್ಲ ಅಂತ ಹೇಳಬೇಕಾದ್ರ ಬದಲಿಗೆ ಏನು ಹೇಳಿದ ಅಂತ ಹೇಳಿದರೆ, ಧರ್ಮ ಸೂಕ್ಷ್ಮ, ಬಹಳ ಧರ್ಮ ಸೂಕ್ಷ್ಮ ಆದ್ದರಿಂದ ವಿಚಾರ ಮಾಡಬೇಕು ನಾನು, ಯಾಕೆಂದರೆ ಜೂಜಾಟದಲ್ಲಿ ಎಲ್ಲರನ್ನೂ ಗೆದ್ದು ಬಿಟ್ಟಿದ್ದಾನೆ, ನಿನ್ನನ್ನು ಪಣ ಬಿಟ್ಟಿದ್ದಾನೆ ಆದಮೇಲೆ ಅದು ನನಗೆ ಅವನಿಗೆ ಸಂಬಂಧಪಟ್ಟವಳು ನೀನಾದ್ರಿಂದ ನನಗೆ ಸ್ವಲ್ಪ ಇದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ ಹೊರತು ಮಾಡಬೇಡ ಅಂತ ಹೇಳಿಲ್ಲ. ಅದನ್ನು ಆ ರಣರಂಗದಲ್ಲಿ ಸಾಯಬೇಕಾದ ಸಂದರ್ಭದಲ್ಲಿ ಭೀಷ್ಮನ ಹತ್ರ ಕೃಷ್ಣ ಧರ್ಮೋಪದೇಶ ಮಾಡಬೇಕು ಅಂದಾಗ ಅರ್ಜುನನ ಮೊದಲ ಆಕ್ಷೇಪಣೆ ಅದೇನೆ, ಇವನು ಎಂಥ ಧರ್ಮೋಪದೇಶ ಮಾಡ್ತಾನೆ. ಆವತ್ತು ಮಾನಭಂಗ ಆಗಬೇಕಾದ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊಂಡಾಗ ತಾತ ನ್ಯಾಯ ಕೊಡಿ ಅಂತ ಕೇಳ್ಕೊಂಡಾಗ ಕೊಡದೇ ಇರುವಂಥ ಮನುಷ್ಯ ಈಗೇನು ಧರ್ಮೋಪದೇಶ ಮಾಡ್ತಾನೆ ಅಂತ ಹೇಳಿದಾಗ ಭೀಷ್ಮ ಹೇಳುವಂಥ ಮಾತು ಚೆನ್ನಾಗಿದೆ. ಅದೇನು ಅಂದರೆ, ನಾವು ಏನು ಆಹಾರ ತಿಂತೇವಲ್ಲ ಅದರಲ್ಲಿ ಅತ್ಯಂತ ಒಂದು ಸೂಕ್ಷ್ಮ ಭಾಗ ಮನಸ್ಸಿಗೆ ಪರಿವರ್ತನೆ ಆಗುತ್ತೆ. ನಾನು ತುಂಬ ಸಲ ಹೇಳಿದ್ದೇನೆ ನಿಮಗೆ, ಮನಸ್ಸಾಗಿ ಅದು ಪರಿವರ್ತನೆ ಆಗುತ್ತೆ ಅಂತ. ಹಾಗಾಗಿ ಕೆಟ್ಟ ಆಹಾರ ತಿಂದರೆ ಯಾರ್ಯಾರದು ತಲೆ ಒಡೆದು ಅನೇಕ ಸಂಸಾರಗಳನ್ನು ಹಾಳು ಮಾಡಿದ ದುಡ್ಡು ಇರುತ್ತಲ್ಲ, ಅದರಲ್ಲಿ ಅನ್ನ ತಂದು ಬೇಯಿಸಿ ತಿಂದರೆ ಆ ಅನ್ನದ ಹಿಂದೆ ಅನೇಕ ಸಂಸಾರಗಳ ಹೆಣ್ಮಕ್ಳ ಕಣ್ಣೀರಿರ್ಬೋದು, ಅನೇಕ ಮಂದಿಯ ಶಾಪ ಇರ್ಬೋದು. ಆ ಶಾಪದ ಫಲವಾಗಿ, ಆ ಶಾಪದ ಪ್ರಭಾವದಿಂದಾಗಿ ಆ ದೋಷಗಳು ಅನ್ನದ ಮೇಲೆ ಇರ್ತವೆ. ಆ ಅನ್ನವನ್ನು ಬೇಯಿಸಿ ತಿಂದು ಬಿಟ್ಟರೆ ಅದರ ಅನ್ನದ ಪರಿಣಾಮವಾಗಿ ನಮ್ಮ ಬುದ್ಧಿ ಕೆಟ್ಟು ಹೋಗುತ್ತೆ, ಮನಸ್ಸು ಕೆಟ್ಟು ಹೋಗುತ್ತೆ ಅಂತ ಇದು ಶಾಸ್ತ್ರ ಹೇಳುವುದು. ಅದನ್ನೇ ಭೀಷ್ಮ ಅಲ್ಲಿ ಹೇಳ್ತಾನೆ, ದುರ್ಯೋಧನ ಕೆಟ್ಟ ಪಾಪಿ ಮನುಷ್ಯ, ಪಾಪಿಯಾದ ದುರ್ಯೋಧನ ಅನ್ನ ತಿಂದ ನನಗೆ ನನ್ನ ಮನಸ್ಸಿನ ಮೇಲೆ ಆ ದುಷ್ಟ ಅನ್ನದ ಪ್ರಭಾವ ಇದ್ದದ್ರಿಂದ ನನಗೆ ಒಳ್ಳೆಯ ಚಿಂತನೆ ಬರಲಿಲ್ಲ ಆ ಕಾಲದಲ್ಲಿ. ಇವಾಗ ಅವನ ಅನ್ನದಿಂದ ಎಲ್ಲ ರಕ್ತವೂ ಕೂಡ ಬಾಣದ ಪೆಟ್ಟಿನಿಂದ ಸೂರ್ಯ ಹೋಗ್ತಾ ಇರೋದರಿಂದ ಶುದ್ಧ ಮನಸ್ಸಿನಿಂದ ನಾನು ಏನಾದರೂ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಆ ಸಂದರ್ಭದಲ್ಲಿ ಹೇಳ್ತಾನೆ. ಅಂತಹ ಭೀಷ್ಮನಿಗೆ ಕೃಷ್ಣ ಕಣ್ಣ ಮುಂದೆ ನಿಂತಾಗಲೂ ಕೂಡ ಕೃಷ್ಣ ಮತ್ತೆ ಹೋದ ಮೇಲೆ ಇನ್ನೇನು ಪ್ರಾಣ ಬಿಡಬೇಕು ಅಂತ ಹೇಳಿದಾಗ ಅವನು ಯೋಚನೆ ಮಾಡೋದು ಏನು ಅಂದರೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಮೋಕ್ಷಕ್ಕೆ ಹೋಗುತ್ತೇನೆ ನಾನು ಅಂತ ಹೇಳಿ ತುಂಬ ಪ್ರಯತ್ನ ಮಾಡಿದರೂ ಕೂಡ ಅವನಿಗೆ ಭಗವಂತನ ಪೂರ್ಣ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ. ನಾವು ಏನು ಲೆಕ್ಕ, ಜೀವನದಲ್ಲಿ ಇಡೀ ಜೀವನದಲ್ಲಿ ಶಾಸ್ತ್ರವನ್ನು ಬರೆದು ಕಲಿತು ಶಸ್ತ್ರದ ಮೂಲಕವೂ ಕೂಡ ಹೋರಾಟ ಮಾಡಿದ ಒಬ್ಬ ಮನುಷ್ಯನಿಗೆ ಸಾಕ್ಷಾತ್ ಕೃಷ್ಣನೇ ಎದುರು ಬಂದು ಕೃಷ್ಣ ಹೋದ ಮೇಲೆ ಇನ್ನೇನು ಪ್ರಾಣ ಬಿಡ್ತೇನೆ ಅಂತ ಅಂದ್ಕೊಳ್ಬೇಕಾದ್ರೆ ತುಂಬ ಕಷ್ಟಪಟ್ಟಂತೆ ಭಗವಂತನ ರೂಪವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅಂತ. ಆದರೂ ಕೂಡ ಆಗಲಿಲ್ಲ ಅಂತ ಹೇಳ್ತಾರೆ. ಕಂಠಸ್ಮೃತಿ ಹಿ ಧಾರಣಾಸ್ಯ ಅಂತ ಅವನಿಗೆ ಭಗವಂತನ ಪೂರ್ವ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಆಗಿಲ್ಲಂತೆ, ಧ್ಯಾನ ಮಾಡಲಿಕ್ಕೆ ಆಗಿಲ್ಲಂತೆ. ಅಖಂಡ ಧ್ಯಾನ ಮುಚ್ಚತೆ ಅಂದರೆ
ಭಗವಂತನ ಪರಿಪೂರ್ಣವಾದ ರೂಪವನ್ನು ಧ್ಯಾನ ಮಾಡಬೇಕಾದ್ರೆ ಅದಕ್ಕೆ ಅಖಂಡ ಅಂತ ಹೆಸರು. ಖಂಡ ಇಲ್ಲದೆ ಇರುವಂಥದ್ದು ಅಂತ. ಅದನ್ನು ಮಾಡಲಿಕ್ಕೆ ಆಗಿಲ್ಲ ತಮಗೆ. ಕೊನೆಗೆ ಖಂಡ ಸ್ಮೃತಿ ಧಾರಣೆ ಮಾಡಿದೆ, ಧ್ಯಾನದ ಬದಲಿಗೆ ಧಾರಣೆ ಮಾಡಿದೆ. ಅಂದರೆ ಧಾರಣೆ ಮಾಡೋದು ಅಂದರೆ ಕೃಷ್ಣನ ಪಾದವನ್ನು ಮಾತ್ರ ಸ್ಮರಣೆ ಮಾಡಿಕೊಳ್ಳೋದು, ಅಥವಾ ಮೊಣಗಂಟನ್ನು ಮಾತ್ರ ಸ್ಮರಣೆ ಮಾಡಿಕೊಳ್ಳೋದು, ತೊಡೆಯನ್ನು ಮಾತ್ರ ಸ್ಮರಣೆ ಮಾಡಿಕೊಳ್ಳೋದು, ಹೊಟ್ಟೆಯನ್ನು ಮಾತ್ರ ಸ್ಮರಣೆ ಮಾಡಿಕೊಳ್ಳೋದು, ಎದೆ ಮುಖ ಒಂದೊಂದನ್ನೇ ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಅಂತ ಹೇಳ್ತಾರೆ. ಅದು ಉದಾಹರಣೆ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ಅಂತಹ ಭೀಷ್ಮನಿಗೇನೆ ಯಾವುದೋ ಪ್ರಾರಬ್ಧ ಕರ್ಮ ಇತ್ತು, ಸ್ವಲ್ಪ ಸಮಯ ದುಷ್ಟ ದುರ್ಯೋಧನನ ಸಹವಾಸ ಇದ್ದದರಿಂದ ಆ ಕಾರಣಕ್ಕೋಸ್ಕರ ಅವನು ಕೊನೆಗಾಲದಲ್ಲಿ ಪಶ್ಚಾತ್ತಾಪ ಪಟ್ಟು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಪರಿಪೂರ್ಣವಾಗಿ ಭಗವಂತನ ಧ್ಯಾನ ಮಾಡಲಿಕ್ಕೆ ಆಗಿಲ್ಲ. ಅಂದಮೇಲೆ ನಾವು ಏನೇನೋ ಜೀವನದಲ್ಲಿ ಮಾಡಿಬಿಟ್ಟು ಕೊನೆಗೆ ಸಾಯುವ ಕಾಲಕ್ಕೆ ನಾನೇನಾದರೂ ಒಳ್ಳೆ ಕೆಲಸ ಮಾಡ್ತೇನೆ, ಅಷ್ಟವರೆಗೆ ಅನ್ಯಾಯ ಮಾಡುವಷ್ಟು ಮಾಡಿಬಿಡ್ತೇನೆ, ಕೊನೆಗೆ ದೇವರ ಸ್ಮರಣೆ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಸಂತತಂ ಚಿಂತೆ ಏನಂತ ಮಂತಕಾಲೇ ವಿಶೇಷತ. ನಿತ್ಯ ನಿರಂತರವಾಗಿ ಭಗವಂತನ ಚಿಂತನೆ ಮಾಡಿದ್ರೆ ಕೊನೆಗಾಲದಲ್ಲಿ ನಿಮ್ಗೆ ಏನಾದರೂ ಅವಕಾಶ ಕೊಟ್ಟರೆ ಭಗವಂತ ನಿಮ್ಮ ಬದುಕು ಸಾರ್ಥಕ ಆಗುತ್ತೆ ಅಂತ. ಕೊನೆಗಾಲದಲ್ಲಿ ಏನಾದರೂ ಭಗವಂತನ ಚಿಂತನೆ ಮಾಡದೇ ಇದ್ದರೆ ಯಾವುದರ ಚಿಂತನೆ ಮಾಡ್ತೋ ಅಲ್ಲಿಗೆ ಹೋಗ್ತೇವೆ ಅಂತ. ಅದಕ್ಕೆ ಉದಾಹರಣೆ ಭರತ, ಜಡಭರತ. ಅವನು ಕಾಡಲ್ಲಿ ಒಂದು ಜಿಂಕೆಯನ್ನು ವ್ಯಾಮೋಹಕ್ಕೆ ಒಳಗಾದ. ಪಾಪ ಭಾರಿ ಪ್ರೀತಿ ಜಿಂಕೆಯ ಮೇಲೆ. ಭಾರಿ ಪ್ರೀತಿಯ ಫಲವಾಗಿ ಏನಾಯಿತು ಅಂತ ಹೇಳಿದರೆ, ಯಾವತ್ತು ಜಿಂಕೆಯನ್ನು ಲಾಲನೆ ಮಾಡೋದು, ಪಾಲನೆ ಮಾಡೋದು, ತಪಸ್ಸು ಮಾಡ್ತಾ ಇರಲಿಲ್ಲ ಅಂತಲ್ಲ, ಅದರ ಜೊತೆಗೆ ಜಿಂಕೆಯ ಮೇಲೆ ತುಂಬ ಪ್ರೀತಿ ಇದ್ದದ್ರಿಂದ ಜಿಂಕೆಯ ಜೊತೆಗೆ ಇರ್ತಿದ್ದೆ. ಒಂದು ದಿವಸ ತಾನು ಸಾಯಬೇಕಾದ್ರೆ ಯೋಚನೆ ಮಾಡಿದ್ವಿ ಏನಂದರೆ, ಅಯ್ಯೋ ನಾನು ಸತ್ಬಿಟ್ರೆ ಜಿಂಕೆಯನ್ನು ಯಾರು ಕೊಡ್ತಾರೆ ಈ ಮರಿಯನ್ನು ಅಂತ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದವ. ಕೊನೆಗಾಲದಲ್ಲಿ ಯಾವುದನ್ನು ಸ್ಮರಣೆ ಮಾಡ್ತೇವೋ ಅದೇ ಮುಂದಿನ ಜನ್ಮದಲ್ಲಿ ನಮಗೆ ಪರಿಣಾಮ ಆಗುತ್ತೆ, ಅದನ್ನೇ ನಾವು ಪಡೆಯುತ್ತೇವೆ ಅಂತ ಹೇಳೋದು ಕೃಷ್ಣ ಗೀತೆಯಲ್ಲಿಯೂ ಕೂಡ ಹೇಳುವಂಥ ಮಾತು. ಹಾಗಾಗಿ ಭಗವಂತನ ಚಿಂತನೆ ಅಂತ ಹೇಳೋದು ನಿರಂತರ ಮಾಡಬೇಕಷ್ಟೇ ಹೊರತು ತೀವ್ರವಾಗಿ ಮಾಡಲಿಕ್ಕೆ ಆಗದೇ ಇರ್ಬೋದು. ನಿಮಗೆ ಬೆಳಗಿನ ಹೊತ್ತು ಒಂದು ದೇವರಿಗೆ ದೀಪ ಹಚ್ಚಿಬಿಟ್ಟು ದೇವರ ಮುಂದೆ ಎದ್ದು ಪ್ರಾರ್ಥನೆ ಮಾಡಿ, ಸಂಜೆ ಹೊತ್ತು ಸೂರ್ಯಾಸ್ತ ಆಗಬೇಕಾದ್ರೆ ಕೆಟ್ಟ ಮಾತನ್ನಾಡದೆ, ಆ ಮಗ ಈ ಮಗ ಅಂತ ಬೈಯೋದು ಅದೆಲ್ಲ ಮಾಡದೆ ದೇವರ ಮುಂದೆ ಒಂದು ಪ್ರಾರ್ಥನೆ ಮಾಡಿದರೆ ದೇವರು ಅಸ್ತು ಅಂದುಬಿಟ್ರೆ ಒಳ್ಳೆಯದಾಗತ್ತೆ ಅಂತ. ನಮ್ಮಲ್ಲಿ ಅಸ್ತು ದೇವತೆಗಳು ಅಂತ ಇದ್ದಾರೆ. ಅಸ್ತು ದೇವತೆಗಳು ಏನು ಮಾಡ್ತಾರೆ, ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಏನು ಹೇಳ್ತೇವೆ ಅದಕ್ಕೆ ತಥಾಸ್ತು ಅಂತಾರಂತೆ. ಹಾಗಾಗಿ ಬೆಳಿಗ್ಗೆ ಸೂರ್ಯೋದಯ ಸಂದರ್ಭದಲ್ಲಿ ದರಿದ್ರ ಹಾಳಾಗೇ ಹೋಗು ಅಂತ ಹೇಳಿದರೆ ದೇವರು ತಥಾಸ್ತು ಅಂತಾರಂತೆ. ಮನೆ ಕೆಲಸ ಅಲ್ಲ, ಹೊರಗಡೆ ಕೆಲಸ ಮಾಡಿ ಸಂಜೆ ಹೊತ್ತು ಮನೆಗೆ ಬರ್ತಾರಲ್ಲ, ಬಂದಾಗ ಗಂಡ ಎಲ್ಲೆಲ್ಲಿಗೂ ಹೋಗಿಬಿಟ್ಟು ಬರ್ತಾರೆ, ಬಣ್ಣ ಬಣ್ಣದ ಬೋರ್ಡ್ ಇದ್ದಲ್ಲಿಗೆ ಹೋಗಿಬಿಟ್ಟು ತಲೆಗೆ ಏರಿರುತ್ತಲ್ಲ, ಮನೆಗೆ ಬಂದು ಕೂಡಲೇ ಗಂಡ ಹೆಂಡತಿ ಜಗಳ ಆಡ್ತಾರಂತೆ. ದರಿದ್ರ ಹಾಳಾಗಿ ಹೋಗುವಂತ ಅವನು ಬೈತಾನೆ. ಹಾಗೆ ನೀವು ಇರೋದಕ್ಕಿಂತ ಹೋಗೋದೇ ಒಳ್ಳೆಂದು ಹೆಂಡತಿ ಬೈತಾಳೆ. ದೇವರು ತಥಾಸ್ತು ಅಂದುಬಿಟ್ರೆ ಮತ್ತೆ ಇನ್ಯಾರೋ ಮಾಟ ಮಂತ್ರ ಮಾಡಬೇಕಾಗಿಲ್ಲಂತೆ ಮನೆಗೆ. ಹಾಗೋಸ್ಕರ ನಮ್ಮವರು ಹೇಳ್ತಾರೆ, ಪ್ರತಿನಿತ್ಯ ನೀವು ಒಳ್ಳೆಯ ಕೆಲಸದಲ್ಲಿ ಕಾಲ ಕಳೆಯಿರಿ. ಇಡೀ ದಿವಸ ನಮಗೆ ದೇವರ ಧ್ಯಾನ ಮಾಡುವಷ್ಟು ಶಕ್ತಿ ನಮಗೆ ಇಲ್ಲ, ನಮ್ಗೆ ಬೇಕಾದಷ್ಟು ವ್ಯವಹಾರ ಇರುತ್ತೆ. ಕನಿಷ್ಠ ಬೆಳಗಿನ ಹೊತ್ತು ಒಂದು ದೇವರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ, ಸಂಜೆ ಹೊತ್ತು ದೇವರಿಗೊಂದು ದೀಪ ಹಚ್ಚಿಬಿಟ್ಟು ಸೂರ್ಯಾಸ್ತದ ಸಂದರ್ಭದಲ್ಲಿ ಏನು ಬೇಡವಾದ ಆ ಮಗ ಈ ಮಗ ಹೇಳುದ್ರ ಬದಲಿಗೆ, ದರಿದ್ರ ಅಂತ ಹೇಳುದ್ರ ಬದಲಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರೆ ದೇವರು ತಥಾಸ್ತು ಅಂದ್ಬಿಟ್ರೆ ಬದುಕಿರುವಷ್ಟು ಕಾಲ ಎರಡು ಊಟಕ್ಕೆ ತೊಂದರೆ ಅಂತೂ ಆಗುವುದಿಲ್ಲ ಅಂತ. ಇದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಒಂದು ಸಂದೇಶ. ಹಾಗಾಗಿ ಸ್ವಲ್ಪ ಮಪ್ಪಿಸ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ ಕೃಷ್ಣಗೀತೆಯಲ್ಲಿ ಹೇಳುವಂಥದ್ದು. ನೀವು ಇಡೀ ದಿವಸ ಧ್ಯಾನ ಪೂಜೆಯಲ್ಲೇ ಕಳೆದ್ರೆ ನಾಳೆ ಹೊಟ್ಟೆಗೆ ಊಟ ಹಾಕೋರು ಯಾರೂ ಇಲ್ಲ. ನಾವೇ ದುಡಿಬೇಕು, ನಾವೇ ಬದುಕಬೇಕು. ಹಾಗಿದ್ದಾಗ ದಿನದ ಒಂದು ಬೆಳಗಿನ ಹೊತ್ತು ಒಂದು ಸ್ವಲ್ಪ ಹೊತ್ತು, ಸಂಜೆ ಹೊತ್ತಾದರೂ ಕೂಡ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ಧರ್ಮಾಚರಣೆ ಮಾಡಿರಿ. ತ್ರಾಯತೆ ಮಹತೋ ಭಯಾತ್, ದೊಡ್ಡ ದೊಡ್ಡ ದುರಂತಗಳನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳುವಂಥದ್ದು ಶ್ರೀಕೃಷ್ಣ ಹೇಳಿರುವ ಮಾತು. ಹಾಗಾಗಿ ನಾವು ನಮ್ಮ ಚಿಂತನೆಯನ್ನು ಹೇಗೆ ರೂಢಿಸಿಕೊಳ್ಬೇಕು ಅಂತ ಹೇಳುವುದರ ಮೇಲೆ ನಮ್ಮ ಬದುಕು ನಿಂತಿದೆ. ಆದ್ದರಿಂದ ನಾವು ಭಗವಂತನ ಚಿಂತನೆ ಮಾಡಬೇಕು. ಕೃಷ್ಣನ ಇದು ಸಮುದ್ರ ಮಥನ ಮಾಡಬೇಕಾದ್ರೆ ನಾವು ಹಾಲಾಹಲ ವಿಷಯವನ್ನೇ ಮೊದಲು ಪಡೆದದ್ದಾದ್ರಿಂದ ಚಿಂತನೆ ಮಾಡಬೇಕಾದ್ರೆ ನಿಮಗೆ ಕೆಟ್ಟದ್ದೇ ಮೊದಲು ಬಂದರೂ ಪರವಾಗಿಲ್ಲ, ಅಭ್ಯಾಸ ಮಾಡಿದ ಮೇಲೆ ಒಳ್ಳೆಯದು ಕೂಡ ಮನಸ್ಸಿನಲ್ಲಿ ಬರುತ್ತೆ ಅಂತ ಹೇಳುವುದು ಕಷ್ಟ ಸತ್ಯ. ಹಾಗಾಗಿ ನೀವೇನು ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ಧ್ಯಾನಕ್ಕೆ ಅಂತ ಕೂತ್ಬಿಟ್ಟೆ ಬೇಡ ಅದೆಲ್ಲ ಮನಸ್ಸಲ್ಲಿ ಬರುತ್ತೆ, ಏನು ಮಾಡಿ ಉಪಯೋಗ, ಧ್ಯಾನ ಮಾಡೋದು ಬಿಟ್ಟೇ ಬಿಡ್ತೇನೆ ಅಂತ ಬಿಡಬೇಡಿ. ಸಮುದ್ರ ಮಥನ ಮಾಡಿದಾಗ ಹಾಲಾಹಲ ವಿಷಯವೇ ಮೊದಲು ಬಂದದ್ದು, ಬೇಡವಾದ್ದೇ ಮೊದಲು ಬಂತು, ಆಮೇಲೆ ಒಳ್ಳೆಯದು ಬರುತ್ತೆ ಅಂತ ಹೇಳುವ ಆಸೆಯಿಂದ ನಾವು ಬದುಕಬೇಕು. ಹಾಗಾಗಿ ಕೊನೆಯ ಗದರಲ್ಲಿ ಆದರೂ ಕೂಡ ನಮಗೆ ಒಳ್ಳೆಯದಾಗಬೇಕಾದ್ರೆ ಆ ಕಾಲದಲ್ಲಿ ಪ್ರಯತ್ನ ಮಾಡೋದಲ್ಲ, ನಿರಂತರ ಪ್ರಯತ್ನ ಮಾಡಬೇಕು ಅಂತ ಹೇಳೋದಕ್ಕೆ ವಾಸುಕಿಯನ್ನು ಬಳಸಿ ಸಮುದ್ರ ಮಥನ ಮಾಡಿದ್ದೆ ಒಂದು ಉದಾಹರಣೆ. ಈ ಸರ್ಪ ನಾಗರ ಪಂಚಮಿ ದಿವಸನೇ ವಿಶೇಷವಾಗಿ ಯಾಕೆ ಆರಾಧನೆ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಬರ್ಬೋದು ನಿಮಗೆ. ಬೇರೆ ಬೇರೆ ಕಾರಣಗಳಿದ್ದಾವೆ. ಎರಡು ಮುಖ್ಯ ಕಾರಣಗಳು ಏನು ಅಂದರೆ, ಈ ಕಾಳಿಂಗ ಅಂತ ಹೇಳುವಂಥ ಒಂದು ಸರ್ಪ, ಕಾಲಿಯ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಆ ಸರ್ಪ ತುಂಬ ವಿಷಪೂರ್ಣವಾದದ್ದು ಮತ್ತು ತುಂಬ ಅಹಂಕಾರ ಇತ್ತು ಅದಕ್ಕೆ ಅವನು ಯಮುನಾ ನದಿಯಲ್ಲಿ ತಳದಲ್ಲಿ ಸೇರಿಕೊಂಡಿದ್ದ. ಅದು ಎಲ್ಲಿ ಅಂತ ಹೇಳಿದರೆ ದಿಲ್ಲಿಯಲ್ಲಿ ಅಲ್ಲ, ಮಥುರಾ ಬೃಂದಾವನದ ಆ ಜಾಗದಲ್ಲಿ ಇದು ಆಳವಾದ ಯಮುನಾ ನದಿಯ ಭಾಗದಲ್ಲಿ ಅವನು ಸೇರಿಕೊಂಡಿದ್ದ. ಆ ಕಾಳಿಂಗನಿಗೆ ಒಳ್ಳೆಯ ಉದ್ದೇಶ ಇರಲಿಲ್ಲ.
ಹಾಗಾಗಿ ಅವನು ವಿಷವನ್ನು ಫೂತ್ಕಾರ ಮಾಡಿ ಆ ನೀರಿಗೆ ವಿಷ ಬೆರೆಸಿಬಿಡ್ತಾ ಇರೋದ್ರಿಂದ ಯಾವ್ಯಾವ ಹಸುಗಳು ಶ್ರೀಕೃಷ್ಣನ ಹಸುಗಳು ಅಲ್ಲಿಗೆ ಗೋಕುಲದ ಹಸುಗಳು ಮೇಲಿಕ್ಕೆ ಇದು ನೀರು ಕುಡಿಲಿಕ್ಕೆ ಹೋಗ್ತಿದ್ವು ಅವುಗಳೆಲ್ಲ ಸತ್ತೇ ಬಿಡ್ತಿದ್ವು. ಗೊಲ್ಲರಿಗೆಲ್ಲ ತುಂಬ ಬೇಜಾರು, ಯಾಕೆಂದರೆ ಅದೇ ಜೀವನೋಪಾಯ ಮತ್ತು ಗೋವುಗಳೇ ಅವರಿಗೆ ದೇವರು. ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಹತ್ರ ದೂರು ಕೊಟ್ಟುಬಿಟ್ರು, ನೋಡು ಕಾಳಿಯ ಎಂಬ ಸರ್ಪ, ಕಾಳಿಂಗ ಎಂಬ ಸರ್ಪ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾನೆ, ನಮ್ಮ ಜೀವನಕ್ಕೆ ಆಧಾರವಾದ ನೀರನ್ನೇ ವಿಷ ಮಾಡಿಬಿಟ್ಟಿದ್ದಾನೆ, ನಮ್ಮ ಹಸುಗಳೇನಾದರೂ ಗೊತ್ತಿಲ್ಲದೆ ಆಹಾರ ತಿಂದು ಸಂಜೆ ಹೊತ್ತು ನೀರು ಕುಡಿಲಿಕ್ಕೆ ಹೋದರೆ ಸತ್ತೇ ಬಿಡ್ತೇವೆ, ಇಂತಹ ವಿಪರೀತವಾದ ಅನ್ಯಾಯಗಳಿಂದ ನಮಗೆ ರಕ್ಷಣೆ ಕೊಡು ಅಂತ ಹೇಳಿದಾಗ ಕೃಷ್ಣ ಏನು ಮಾಡ್ತಾನೆ, ಆ ನದಿಯ ಮಡುವಿಗೆ ಹಾರಿಬಿಡ್ತಾನೆ. ಹಾರಿಬಿಟ್ಟಾಗ ಎಲ್ಲರೂ ಕೃಷ್ಣನ ಕಥೆ ಮುಗ್ದೇ ಹೋಯಿತು ಅಂತ ದಡದಲ್ಲಿದ್ದವರೆಲ್ಲ ಗೋಕುಲದ ವಂಶದವರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಅಯ್ಯೋ ನಮ್ಮ ಕೃಷ್ಣ ಸತ್ತು ಬಿಡ್ತಾನೆ ಅಂತ. ಕೃಷ್ಣ ಏನು ಮಾಡಿದ ಅಂದರೆ ಕಾಳಿಂಗನ ಹೆಡೆಯ ಮೇಲೆ ಹೋಗಿ ನರ್ತನ ಮಾಡಲಿಕ್ಕೆ ಶುರು ಮಾಡ್ತಾನೆ, ಕಾಳಿಂಗನನ್ನು ಬಗ್ಗಿಸ್ತಾನೆ, ಅವನ ದೇಹದಲ್ಲಿ ವಿಷ ಎಲ್ಲ ಹೊರಗಡೆ ಹೋಗುವಷ್ಟು ಕುಣಿತಾನೆ ತಲೆಯ ಮೇಲೆ. ಅದಕ್ಕೆ ಮಹಾಭಾರತದಲ್ಲಿ ವರ್ಣನೆ ಮಾಡ್ತಾರೆ, ಅದೊಂದು ರಂಗಸ್ಥಳದಲ್ಲಿ ಭರತನಾಟ್ಯ ಮಾಡೋರು ಕುಣಿದ ಹಾಗೆ ಶ್ರೀಕೃಷ್ಣ ಕುಣಿತಾ ಇದ್ದ ಅಂತ. ಆ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರು ಮೃದಂಗ ನುಡಿಸಿದ್ರು ಅವನ ತಾಳಕ್ಕೆ, ಅಂಥ ಒಂದು ವರ್ಣನೆ ಬರುತ್ತೆ. ಈ ರೀತಿ ಕಾಳಿಂಗನನ್ನು ಮರ್ದನ ಮಾಡಿ ಕೃಷ್ಣ ಆ ಯಮುನೆಯ ಮಡುವಿನಿಂದ ಬೇರೆ ಕಡೆ ಕಳಿಸ್ತಾನೆ, ಒಂದು ದ್ವೀಪಕ್ಕೆ ಕಳಿಸ್ತಾನೆ, ಅಲ್ಲಿ ಸುರಕ್ಷಿತವಾಗಿರಬೇಕು ಕಾಳಿಂಗ ಅಂತ. ಆಗ ಅವನಿಗೆ ಅನುಗ್ರಹ ಮಾಡ್ತಾನೆ. ಕಾಳಿಂಗ ಅಲ್ಲಿಯೂ ರಕ್ಷಣೆ ಇರಲಿಲ್ಲ, ಅಲ್ಲಿಯೂ ಅವನನ್ನು ಸಂಹಾರ ಮಾಡಬೇಕು ಅಂತ ಇದ್ದಾಗ ಈ ಸ್ಥಳದಲ್ಲಿ ಹೋಗಿ ಅಲ್ಲಿಂದ ಈ ಕಡೆ ಬರಬೇಡ ನೀನು, ಇಷ್ಟು ಸ್ಥಳ ನಿನಗೆ ಸುರಕ್ಷಿತವಾದ ಪ್ರೊಟೆಕ್ಟೆಡ್ ಪ್ಲೇಸ್ ಅಂತ ಅವನಿಗೊಂದು ಜಾಗ ಕೊಡ್ತಾನೆ. ಆವತ್ತಿನಿಂದ ಯಮುನೆಗೆ ಎಲ್ಲ ಹಸುಗಳು ಹೋಗಿ ಸಂತೋಷ ಪಡ್ತಾ ಇದ್ವು. ಆ ದಿವಸ ಯಾವತ್ತು ಕೃಷ್ಣ ಕಾಳಿಂಗನಿಗೆ ಮರ್ದನ ಮಾಡಿ ಕಾಳಿಯ ಮರ್ದನನಾದ ಕೃಷ್ಣ ಅನುಗ್ರಹ ಮಾಡಿದ ದಿವಸ ಯಾವುದು ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ. ಹಾಗಾಗಿ ಆವತ್ತಿನಿಂದ ಕೃಷ್ಣ ಅನುಗ್ರಹ ಮಾಡಿದ, ನಿನಗೆ ನಾಗರ ಪಂಚಮಿ ದಿವಸ ಪೂಜೆ ಮಾಡಿದರೆ ಪೂಜೆ ಮಾಡಿದವರ ಕಷ್ಟಗಳು ಪರಿಹಾರ ಆಗಲಿ ಅಂತ ಅನುಗ್ರಹ ಮಾಡಿದ್ರಿಂದ ಆ ಒಂದು ಕಾರಣಕ್ಕೆ. ಇನ್ನೊಂದು ಕಾರಣ ಏನು ಅಂದರೆ, ಈ ಮಹಾಭಾರತದಲ್ಲೇ ಬರುವಂಥ ಕಥೆ ನಿಮಗೆಲ್ಲ ಗೊತ್ತಿದೆ. ಪರೀಕ್ಷಿತ ಮಹಾಮುನಿ ಅವನಿಗೆ ಸರ್ಪ ಕಚ್ಚಿ ಸಾಯಬೇಕು ಅಂತ ಶಮೀಕ ಋಷಿಯ ಮಗನಾದ ಶೃಂಗಿ ಶಾಪ ಕೊಟ್ಟದ್ದನ್ನು ನಾನು ನಿನ್ನೆ ಹೇಳಿದ್ದೇನೆ. ಆ ಶಾಪ ಕೊಟ್ಟ ಫಲವಾಗಿ ಪರೀಕ್ಷಿತ ಸಾಯ್ತಾನೆ. ಇಡೀ ಭಾಗವತವನ್ನು ಶುಕಮುನಿಗಳ ಹತ್ರ ಕೇಳಿ ಕೊನೆಯ ಘಟ್ಟದಲ್ಲಿ ತಕ್ಷಕನ ದಂಶನದಿಂದ ಪರೀಕ್ಷಿತ ಸಾಯ್ತಾನೆ. ಸತ್ತ ಮೇಲೆ ಸಹಜವಾಗಿ ಅವನ ಮಗನಾದ ಜನಮೇಜಯ ಅವನ ಅಧಿಕಾರಕ್ಕೆ ಬರ್ತಾನೆ, ರಾಜ್ಯಭಾರ ಮಾಡ್ತಾನೆ. ಜನಮೇಜಯನಿಗೆ ಸಿಟ್ಟು ಬಂದು ಅವನು ಸರ್ಪಯಾಗ ಮಾಡ್ತಾನೆ. ಒಂದು ಪ್ರಶ್ನೆ ಇಲ್ಲಿ ಏನು ಅಂದರೆ, ಶಾಪದ ಫಲವಾಗಿ ತಕ್ಷಕ ಕಚ್ಚಿದ್ದು ಹೊರತು ಶಾಪಕ್ಕೆ ಸಿಟ್ಟು ಮಾಡಬೇಕಷ್ಟೇ ಹೊರತು ತಕ್ಷಕನಿಗೆ ಹೇಗೆ ಜನಮೇಜಯನಿಗೆ ಸಿಟ್ಟು ಬಂತು? ಸರ್ಪಕುರ ಜನಮೇಜಯಕ್ಕೆ ಯಾಕೆ ಸಿಟ್ಟು ಮಾಡಿದ್ದು? ಯಾಕೆಂದರೆ ಅದು ಶಾಪದ ಫಲವಾಗಿ ಕಚ್ಚಿದಷ್ಟೇ ಹೊರತು ಆದರೆ ತಕ್ಷಕನ ತಪ್ಪೇನಿದೆ, ಶಾಪ ಕೊಡದಿದ್ರೆ ಅವನು ಕಚ್ಚನೇ ಇರಲಿಲ್ಲ ಅಂತ ಒಂದು ಆಕ್ಷೇಪ ತಕ್ಷಕನ ಮೇಲೆ ಇದೆ, ಅಲ್ಲ ಜನಮೇಜಯನ ಮೇಲೆ ಇದೆ. ಸರ್ಪಯಾಗ ಮಾಡಬಾರ್ದಿತ್ತು ಇವ, ಯಾಕಂದರೆ ತಕ್ಷಕ ಕಚ್ಚಿದ್ದು ಶಾಪದ ಫಲವಾಗಿಷ್ಟೇ ಹೊರತು ಅವನಿಗೇನು ಆಗ್ರಹ ಇರಲಿಲ್ಲ ಅಂತ. ಆದರೆ ಅಲ್ಲೊಂದು ತಪ್ಪಾಗಿದೆ, ಏನು ಅಂದರೆ ತಕ್ಷಕ ಕಚ್ಚಬೇಕಾದ ಅವನ ಕರ್ತವ್ಯ ಹೊರತು ಸಾಯಬೇಕು ಅಂತ ಹಠ ಇರಬಾರ್ದಿತ್ತು ಅವನಿಗೆ. ಅವನು ಕಚ್ಚಿದ್ದು ಮಾತ್ರ ಅಲ್ಲದೆ ಪರೀಕ್ಷಿತ ಸಾಯಲೇಬೇಕು ಅಂತ ಹಠ ಇತ್ತು ಅವನಿಗೆ, ಅದು ತಪ್ಪು ಅಂತ. ಅದು ಹೇಗೆ ಗೊತ್ತಾಯಿತು? ಪರೀಕ್ಷಿತನಿಗೆ ಆ ಹಠ ಇತ್ತು ಅಂತ, ಅಲ್ಲ ತಕ್ಷಕನಿಗೆ ಆ ಹಠ ಇತ್ತು, ಪರೀಕ್ಷಿತ ಸಾಯಲೇಬೇಕು ಅಂತ ಹೇಳುವಂಥ ಆಗ್ರಹ ಇತ್ತು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ, ಈ ತಕ್ಷಕ ಕಚ್ಚಲಿಕ್ಕೋಸ್ಕರ ಇಲ್ಲಿಗೆ ಪರೀಕ್ಷಿತನ ಗಂಗಾ ತೀರದಲ್ಲಿ ಪರೀಕ್ಷಿತ ತಪಸ್ಸು ಮಾಡೋ ಜಾಗಕ್ಕೆ ಹೋಗಬೇಕಾದ್ರೆ ಒಂದು ಬ್ರಾಹ್ಮಣ ಅಡ್ಡ ಸಿಕ್ಕಿದ. ಆ ತಕ್ಷಕನಿಗೆ ಒಂದು ಬ್ರಾಹ್ಮಣ ಅಡ್ಡ ಸಿಕ್ಕಿದ. ಆಗ ತಕ್ಷಕ ಆ ಬ್ರಾಹ್ಮಣ ಅಂತ ಕೇಳ್ತಾನೆ, ಏನು ಎಲ್ಲಿ ಹೊರಟಿದ್ದೀಯಾ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ಇವತ್ತು ತಕ್ಷಕ ಎಂಬ ಸರ್ಪ ಅದು ಇಲ್ಲಿಯ ರಾಜನಿಗೆ ಕಚ್ಚುತ್ತಾನೆ. ಕಚ್ಚಿದಾಗ ನಾನು ಸರ್ಪ ಮಂತ್ರದಲ್ಲಿ ಸಿದ್ಧಿ ಪಡೆದವನಾದ್ರಿಂದ ಆ ವಿಷವನ್ನು ವಿಷಹಾರ ಮಂತ್ರದಿಂದ ಅಪಹಾರ ಮಾಡಿ ಅವನು ಬದುಕಿಸ್ತೇನೆ, ಅದಕ್ಕೆ ನಾನು ಹೊರಟದ್ದು ಅಂತ ಆ ಬ್ರಾಹ್ಮಣ ಹೇಳ್ತಾನೆ. ಆವಾಗ ಈ ತಕ್ಷಕ ಅವನು ಸರ್ಪವೇಷದಲ್ಲಿ ಇರಲಿಲ್ಲ, ಆದ್ರಿಂದ ಬ್ರಾಹ್ಮಣನಿಗೆ ಅವನೇ ಸರ್ಪ ಅಂತ ಗೊತ್ತಿರಲಿಲ್ಲ. ಆ ತಕ್ಷಕ ಹೇಳ್ತಾನೆ, ನಿನಗೆ ಯಾಕೆ ಸುಮ್ಮನೆ ಅದೆಲ್ಲ, ಅಲ್ಲಪ್ಪ ನಾನು ತುಂಬ ಬಡವ ಇದ್ದೇನೆ, ಪರೀಕ್ಷಿತನ್ನು ಬದುಕಿಸಿದ್ರೆ ಒಂದು ರಾಜನನ್ನು ಬದುಕಿಸಿದ ಪುಣ್ಯ, ಇನ್ನೊಂದು ನನಗೆ ತುಂಬ ಗಂಟು ಕೊಟ್ಟು ಬಿಡ್ತಾನೆ ಬಂಗಾರದ ನಾಣ್ಯ ಎಲ್ಲ, ನನ್ನ ಜೀವನ ಫುಲ್ ಅದರಲ್ಲೇ ಹೋಗಿಬಿಡುತ್ತೆ, ಮತ್ತೇನು ಬೇಕಾಗಿಲ್ಲ ನನಗೆ ಅಂತ ಹೇಳಿದಾಗ ತಕ್ಷಕ ಏನು ಹೇಳ್ತಾನೆ ಗೊತ್ತಾ, ಅಲ್ಲ ಅದ ಗಂಟೆ ನಾನೇ ಕೊಟ್ಟು ಬಿಡ್ತೀನಿ, ನೀನು ಹೋಗಬೇಡ ಅಂತ. ಆ ಬ್ರಾಹ್ಮಣನಿಗೆ ಗೊಂದಲ ಆಯಿತು. ಆ ಮಧ್ಯದಲ್ಲಿ ತಿರ್ಗಾ ತಕ್ಷಣಕ್ಕೆ ಸಂಶಯ ಬೇರೆ, ನಾನು ಸುಮ್ಮನೆ ದುಡ್ಡು ಕೊಟ್ಟು ಕಳಿಸೋದು ಇವನಿಗೆ ಅಂತ ಶಕ್ತಿ ಎಲ್ಲಿದ್ದರೆ ವೇಸ್ಟ್ ಅಲ್ಲ, ಇಷ್ಟು ಕೊಟ್ಟದೆಲ್ಲ ವ್ಯರ್ಥ ಆಗುತ್ತಲ್ವ ಅಂತ ಒಂದ್ಸಲ ನೀನು ಪರೀಕ್ಷೆ ಮಾಡಿ ನಿನಗೆ ಆ ಸಾಮರ್ಥ್ಯ ಇದ್ದರೆ ನಾನು ನಿನಗೆ ಕೊಟ್ಬಿಡ್ತೇನೆ ಅಂತ. ಆಯಿತು
ಪರೀಕ್ಷೆ ಮಾಡುವಂತ ಬ್ರಾಹ್ಮಣ ಹೇಳ್ತಾರೆ. ಹಾಗಾದರೆ ಇಲ್ಲೊಂದು ನಳನಳಿಸುವ ತುಂಬ ಹಚ್ಚ ಹಸಿರಾದ ಒಂದು ಮರ ಇದೆ ತಾನೆ, ಆ ಮರಕ್ಕೆ ನೀನು ಹೊಡಿ ಅಂತ ಹೇಳ್ತಾನೆ ಬ್ರಾಹ್ಮಣ. ನೀನು ತಕ್ಷಕನಿಗೆ ತುಂಬ ವಿಷಯ ಇರೋದ್ರಿಂದ ನೀನು ಅದಕ್ಕೆ ಹೊಡಿ. ಎಷ್ಟು ವಿಷಯ ಇತ್ತು ಅಂದರೆ ಹೊಡೆದುಕೊಂಡು ಇಡೀ ಮರ ಭಸ್ಮ ಆಗಿ ಹೋಯಿತು. ಈವಾಗ ತಕ್ಷಕ ಹೇಳ್ತಾನೆ, ನಿನಗೆ ಆ ಸಾಮರ್ಥ್ಯ ಇದೆ ಅಂತ ನನಗೆ ಗೊತ್ತಾಗಬೇಕು, ಖಚಿತತೆ ಬೇಕು, ಖಾತರಿ ಆಗಬೇಕು ಅಂತ ಆದರೆ ನೀನು ಅದನ್ನು ಬದುಕಿಸಬೇಕು ಅಂತ. ಆ ಬ್ರಾಹ್ಮಣ ಆ ಮರವನ್ನು ಬದುಕಿಸ್ತಾನೆ, ತಿರ್ಗಾ ನಡೆಸಿಬಿಡುತ್ತೆ. ಇದರಿಂದ ಹೇಗೆ ಗೊತ್ತಾಯಿತು ಯಾರಿಗೆ? ಪರೀಕ್ಷಿತನಿಗೆ ಅಲ್ಲ, ಜನಮೇಜಯನಿಗೆ ಈ ಘಟನೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ಆ ಮರದಲ್ಲಿ ಒಬ್ಬ ಸೊಪ್ಪು ಕಡಿಲಿಕ್ಕೋಸ್ಕರ ಆ ಊರಿನ ಒಬ್ಬ ಮನುಷ್ಯ ಆ ಮರದಲ್ಲಿ ಹತ್ತಿ ಕೂತಿದ್ದಾನೆ. ಇವನು ತಕ್ಷಕ ವಿಷ ಪ್ರಯೋಗ ಮಾಡಬೇಕಾದ್ರೆ ಆ ಮರದ ಜೊತೆಗೆ ಅವನು ಸುಟ್ಟು ಹೋಗಿಬಿಟ್ಟಿದ್ದಾನೆ. ಆದರೆ ಈ ಬ್ರಾಹ್ಮಣ ಮಂತ್ರ ಜಪ ಮಾಡಿ, ವಿಷಹರ ಮಂತ್ರ ಜಪ ಮಾಡಿ ಬದುಕಿಸಿದಾಗ ಆ ಮನುಷ್ಯರು ಬದುಕಿದ್ದಾರೆ. ಬದುಕಿದವನು ಸೀದಾ ಹೋಗಿ ಜನಮೇಜನಿಗೆ ಹೇಳ್ತಾನೆ, ನೋಡಿ ಇಷ್ಟೆಲ್ಲ ಅಲ್ಲಿ ಕನ್ವರ್ಸೇಷನ್ ಆಗಿದೆ, ಸಂಭಾಷಣೆ ಆಗಿದೆ ಅಂತ. ಅದು ಜನಮೇಜನಿಗೆ ಸಿಟ್ಟು ಬಂದದ್ದು. ಇಲ್ಲಾಂದರೆ ಅವನು ಸರ್ಪಯಾಗ ಮಾಡ್ತಾ ಇರಲಿಲ್ಲ. ತನ್ನ ತಂದೆಗೆ ಹೊಡಿಬೇಕಾದ ತಕ್ಷಕನ ಕೆಲಸ, ಹೊಡೀಲಿ, ಆದರೆ ಆಗ್ರಹ ಯಾಕೆ ನನ್ನ ತಂದೆ ಬದುಕಬಾರದು ಅಂತ? ಯಾರು ಬದುಕಿಸದೆ ಬದುಕಬಹುದಿತ್ತಲ್ಲ, ಅವನು ಯಾಕೆ ಸಿಟ್ಟು, ಅಷ್ಟು ಹಠ ಯಾಕೆ ಅವನಿಗೆ? ಆ ಸಿಟ್ಟಿನಿಂದ ಯಾಗ ಮಾಡಿದ. ಯಾಗ ಮಾಡಿ ಸರ್ಪಯಾಗ ಮಾಡಿದಾಗ ಎಲ್ಲ ಸಮಗ್ರ ಸರ್ಪಕುಟುಂಬಗಳು ಸಾಯಬೇಕಾದ ಪ್ರಸಂಗದಲ್ಲಿ ಆಸ್ತಿಕ ಎಂಬ ಮಹಾಮುನಿ ಬ್ರಹ್ಮಚಾರಿ ಒಬ್ಬ ಅವನು ಬಂದು ಜನಮೇಜನ ಯಾಗ ಮಂಟಪಕ್ಕೆ ಬರ್ತಾನೆ. ಬಂದು ಹೇಳ್ತಾನೆ, ನೋಡು ವಾಸ್ತುವಿನಲ್ಲಿ ವ್ಯತ್ಯಾಸ ಆಗಿದೆ ಯಾಗ ಮಂಟಪದಲ್ಲಿ. ಅಲ್ಲಲ್ಲ, ಯಾಗ ಮಂಟಪ ಹಾಕಬೇಕಾದ್ರೆ ಒಬ್ಬ ಹೇಳಿದ್ದಾನೆ ವಾಸ್ತುತಜ್ಞ, ಇದು ಸರ್ಪಯಾಗ ಪೂರ್ತಿ ಆಗಲ್ಲ, ಇದರಲ್ಲಿ ವಾಸ್ತುದೋಷ ಉಂಟು, ನೀನು ಹಾಕಿದ ಸರ್ಪಯಾಗದ ವೇದಿಕೆಯಲ್ಲಿ ವಾಸ್ತುದೋಷ ಉಂಟು, ಖಂಡಿತ ಅರ್ಧದಲ್ಲಿ ನಿಂತು ಹೋಗುತ್ತೆ ಅಂತ ಹೇಳಿದಾರ ಮೊದಲೇ ಯಾರೋ ವಾಸ್ತುತಜ್ಞ. ಇವನು ಅದು ಏನಿಲ್ಲ ಅಂತ ಹೇಳಿ ಶುರು ಮಾಡಿದಾಗ ಆಸ್ತಿಕ ಎಂಬ ಮಹಾಮುನಿ ಬರ್ತಾನೆ. ಬ್ರಹ್ಮಚಾರಿ ಬಂದಾಗ ಅವನಕ್ಕೆ ಏನು ಬೇಕು ಅಂತ ಕೇಳೋದು ಯಾಗದ ಸಂದರ್ಭದ ಒಂದು ಅಂಗ. ಯಾಗದ ಸಂದರ್ಭದಲ್ಲಿ ಯಾರು ಬರ್ತಾರಲ್ಲ ಅವ್ರಿಗೆ ಕೇಳಿದ್ದನ್ನು ಕೊಡಬೇಕಾದ್ದು ಅದು ಯಾಗದ ಅಂಗವೇ ಹೊರತು ಇಲ್ಲಾಂದರೆ ಯಾಗಕ್ಕೆ ಫಲ ಬರೋದಿಲ್ಲ. ಅದೇ ಕಾರಣಕ್ಕೋಸ್ಕರ ವಿಷ್ಣುವು ಕೂಡ ವಾಮನಾಗಿ ಬ್ರಹ್ಮಚಾರಿಯಾಗಿ ಹೋದಾಗ ಬಲೀಂದ್ರ ಕೇಳಿದ್ದು, ನಿನಗೆ ಏನು ಬೇಕು ಕೇಳು ಅಂತ. ಕೇಳಬೇಕೇ, ಅದು ಕೇಳದೇ ಇದ್ದರೆ ಯಾಗ ಅಪೂರ್ಣ, ಫಲ ಬರುವುದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಜನಮೇಜಯನು ಕೂಡ ಕೇಳಿದೆ ಏನು ಬೇಕು ಅಂತ. ಅದಕ್ಕೆ ಅವನು ಹೇಳಿದ, ನಂದು ಒಂದೇ ಒಂದು ಪ್ರಾರ್ಥನೆ, ಏನು ಅಂದರೆ ನೀನು ಸರ್ಪಯಾಗಿ ನಿಲ್ಲಿಸಬೇಕು ಅಂತ. ಹಾಗೆ ನಿಲ್ಲಿಸಿದಾಗ ಉಳಿದದ್ದು 8 ಕುಟುಂಬ ಸರ್ಪಂದರು, ಮತ್ತು ಎಲ್ಲ ಸಾವಿರಾರು ಕುಟುಂಬಗಳು ಯಾಗಕ್ಕೆ ಬಿದ್ದು ಸತ್ತೇ ಹೋಗಿದ್ದಾವೆ. ಉಳಿದದ್ದು ಅಷ್ಟಕುಲನಾಗ ಮಾತ್ರ 8 ಕುಟುಂಬ. ಆ 8 ಕುಟುಂಬಗಳಲ್ಲಿ ನಾವು ಇವತ್ತೆಲ್ಲ ಪೂಜೆ ಮಾಡೋದು. ಅನಂತ, ವಾಸುಕಿ, ಶೇಷ, ಕಾಳಿ ಅಂತ ಸರ್ಪನ 8 ಕುಟುಂಬ ಉಂಟಲ್ಲ, ಆಗ ಕುಟುಂಬಕ್ಕೆ ನಾವು ಇವತ್ತು ಪೂಜೆ ಮಾಡೋದು. ಆ ಪೂಜೆಯಿಂದ ಸರ್ಪ ಪ್ರೀತಿ ಆದರೆ ಏನು ಫಲ ಅಂತ ಹೇಳಿದರೆ, ಸರ್ಪ ಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತೆಯೇ ಅಂತ. ಅಂದರೆ ಸಂತತಿ ಸಂಪತ್ತು ಆರೋಗ್ಯಕ್ಕೆ ಸರ್ಪನ ಪ್ರೀತಿ ಪಡಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸರ್ಪಾರಾಧನೆ ಅಥವಾ ನಾಗಾರಾಧನೆ ಮಾಡಬೇಕು ಅಂತ. ನಾಗನಿಗೆ ಸಂಬಂಧಪಟ್ಟ 8 ಕುಟುಂಬಗಳಲ್ಲಿ ಯಾವ ಕುಟುಂಬದ ನಾಗನ ಶಾಪ ಅದು ನಮ್ಗೆ ಗೊತ್ತಿರುವುದಿಲ್ಲ. ಈ ಭೂಮಿಯಲ್ಲಿ ಏನು ಓಡಾಡುತ್ತಲ್ಲ ಹೆಡೆ ಅರಳಿಸ್ಬಿಟ್ಟು, ಅದು ನಾಗದೇವರಲ್ಲ, ನಾಗದೇವರ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್. ನಾಗದೇವರು ಎಲ್ಲಿದ್ದಾರೆ ಅಂದರೆ ಪಾತಾಳದಲ್ಲಿ, ನಾಗಲೋಕದಲ್ಲಿ ನಾಗದೇವರಿದ್ದಾರೆ. ಅವರ ಪ್ರತಿನಿಧಿಗೆ ಏನಾದರೂ ಆದರೆ ಅವರಿಗೆ ಸಿಟ್ಟು ಬರುತ್ತೆ. ಒಬ್ಬ ರಾಜನಿಗೆ ಅವರ ಸೇನೆಗೆ ಏನಾದರೂ ಏಟು ಬಿದ್ದರೆ ಆವಾಗ ರಾಜ ಯಾರಿಗೆ ತನ್ನ ಸೇನೆಗೆ ಏಟು ಬಿದ್ದರೆ ತನಗೆ ಏಟು ಬಿದ್ದದ್ದು ಸಮಾನ ಅಂತ ಹೇಳ್ಕೊಂಡು ಅವರ ಮೇಲೆ ಪ್ರತಿಕ್ರಿಯೆ ತಗೊಳ್ತಾನೆ. ಹಾಗೆಯೇ ನಾಗನ ಪ್ರತಿನಿಧಿಗಳಾಗಿ ಓಡಾಡುವಂತಹ ನಾಗನಿಗೆ ಏನಾದರೂ ಆಪತ್ತು ಬಂದರೆ, ನಮ್ಮಿಂದ ತೊಂದರೆ ಆದರೂ ಕೂಡ ನಾಗಲೋಕದ ನಾಗದೇವತೆ ನಮಗೆ ಶಾಪ ಕೊಡ್ತಾನೆ ಅಂತ ಹೇಳುವ ಕಾರಣಕ್ಕೆ ನಾವು ಸರ್ಪ ಪ್ರೀತಿಗೋಸ್ಕರ ಸರ್ಪನಿಗೆ ಸಂಬಂಧಪಟ್ಟದ್ದು, ಹತ್ಯೆ ಆಗಿಬಿಟ್ರೆ ಸರ್ಪ ಸಂಸ್ಕಾರ ಮಾಡಬೇಕು, ಅಥವಾ ಹತ್ಯೆ ಆಗಿಲ್ಲ ಆದರೆ ನಮ್ಮದೇನಾದರೂ ಅಪಚಾರ ಆಗಿದೆ ಅಂತ ಹೇಳಿದರೆ ಆಶ್ಲೇಷ ಬಲಿಯನ್ನು ಮಾಡಿಸ್ತಾರೆ. ಅದರಲ್ಲಿಯೂ ಕೂಡ ಯಾಕೆ ಅಷ್ಟು ಮಂಡಲಗಳು, ಯಾಕೆ 84 ಮಂಡಲ ಕೋಣೆಗಳು, ಸ್ವಲ್ಪ ವ್ಯತ್ಯಾಸ ಇದೆ, 64 ಎಲ್ಲವಿದೆ. ಯಾಕೆ ಅಷ್ಟು ಕೋಣೆಗಳು ಅಂತ ಹೇಳಿದರೆ, ಸರ್ಪ, ಅನಂತ, ಶೇಷ, ವಾಸುಕಿ ಅಂತ, ಕಾಳಿ ಅಂತ ಬೇರೆ ಬೇರೆ ಪ್ರಭೇದಗಳಿದಾವಲ್ಲ, 8 ಫ್ಯಾಮಿಲಿ ಇದೆಯಲ್ಲ, ಅದರದ್ದು ಸರ್ಪೆಂಟ್ ಫ್ಯಾಮಿಲಿಯಲ್ಲಿ ಉಪಕುಟುಂಬ ಅಂತ ಒಂದಷ್ಟು ಇರುತ್ತೆ, ಮಕ್ಕಳು ಮೊಮ್ಮಕ್ಕಳೆಲ್ಲ. ಯಾವ ಪ್ರಭೇದದ ಶಾಪ ಅಂತ ನಮಗೆ ಗೊತ್ತಿಲ್ಲದೇ ಇದ್ದರೆ ಆಶ್ಲೇಷ ಬಲಿಯಲ್ಲಿ ಸರ್ಪದ ಎಲ್ಲ ಪ್ರಭೇದಗಳಿಗೂ ಕೂಡ ಬಲಿ ಪ್ರದಾನ ಮಾಡ್ತಾರೆ. ಆದ್ದರಿಂದ ಆಶ್ಲೇಷ ಬಲಿ ಮತ್ತು ಸರ್ಪ ಪ್ರೀತಿಗೆ ಕಾರಣವಾದ ಒಂದು ಒಳ್ಳೆಯ ಸೇವೆ ಅಂತ ಹೇಳೋದು ನಮಗೆ ಗೊತ್ತಿರಬೇಕಾದ ಸಂಗತಿ. ಹೀಗೆ ನಾಗರ ಪಂಚಮಿ ಅಂತ ಹೇಳೋದು ಈ 2 ಕಾರಣಕ್ಕೆ. ಒಂದು, ಸರ್ಪಯಾಗಿ ನಿಲ್ಲಿಸಿದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ. ಆ ದಿವಸ ಸರ್ಪಯಾಗ ಜನಮೇಜಯ ನಿಲ್ಲಿಸಿದ್ದು ಆಸ್ತಿಕ ಮುನಿಯಿಂದಾಗಿ. ಆದ್ದರಿಂದ ಆಸ್ತಿಕ ಬ್ರಹ್ಮಚಾರಿ ಆದ್ದರಿಂದ ಬ್ರಹ್ಮಚಾರಿ ಆರಾಧನೆ ಮಾಡಿದರೆ ನಾಗದೇವರಿಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಆಸ್ತಿಕ ಬ್ರಹ್ಮಚಾರಿಯಿಂದ ಸರ್ಪ ಕುಟುಂಬ ಸುರಕ್ಷಿತವಾಯಿತು ಅಂತ ಹೇಳುವ ಕಾರಣಕ್ಕೆ ಇಂಥ ದಿವಸಗಳಲ್ಲಿ ಯಾವುದೇ ಆದರೂ ಸರ್ಪ ಪ್ರೀತಿಗೋಸ್ಕರ ಆರಾಧನೆ ಮಾಡುವಾಗ ಬ್ರಹ್ಮಚಾರಿಗಳಿಗೆ ಒಂದು
ಏನಾದರೂ ಸಂತೋಷಪಡಿಸೋದು ಕೂಡ ಸರ್ಪ ಪ್ರೀತಿಗೆ ಒಂದು ಅಂಗ ಅಂತ ಹೇಳೋದು ನಮ್ಮಲ್ಲಿ ಜಾರಿಗೆ ನಿಯಮಕ್ಕೆ ಬಂತು. ಆಗ ಈ ಸರ್ಪಗಳು ಕುಟುಂಬವನ್ನು ಉಳಿಸಿದ ಕಾರಣಕ್ಕೋಸ್ಕರ ಒಂದು ಅನುಗ್ರಹ ಮಾಡ್ತವೆ. ಸರ್ಪಯಾಗ ನಿಂತ ಈ ದಿವಸದ ಅನುಗ್ರಹ ಏನು ನಮ್ಮದು ಅಂತ ಹೇಳಿದರೆ, ಈ ದಿವಸದಲ್ಲಿ ವಿಶೇಷವಾಗಿ ಅಂದರೆ ಪ್ರತಿನಿತ್ಯ ನಾಗಾರಾಧನೆ ಮಾಡಬೇಕು. ಈ ದಿವಸದಲ್ಲಿ ಯಾರಾದರೂ ವಿಶೇಷವಾಗಿ ನಾಗಾರಾಧನೆ ಮಾಡಿದರೆ ಅವರ ಎಲ್ಲ ದೋಷವನ್ನು ಪರಿಹಾರ ಮಾಡ್ತೇವೆ, ಅವರಿಗೆ ಶುಭ ಸಂತತಿಯನ್ನು ಕೊಡ್ತೇವೆ, ಅವರಿಗೆ ಆರೋಗ್ಯಕ್ಕೆ ಏನಾದರೂ ತೊಂದರೆ ಇದ್ದರೆ ಪರಿಹಾರ ಮಾಡ್ತೇವೆ, ಮತ್ತು ಸಂಪತ್ತನ್ನು ಕೊಡ್ತೇವೆ ಅಂತ. ಸರ್ಪ ಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಪ್ತೇವೆ, ಸಂತತಿ ಸಂಪತ್ತು ಆರೋಗ್ಯಕ್ಕೆ ನಾವು ಅನುಗ್ರಹ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಸರ್ಪ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ನಾಗರ ಪಂಚಮಿ ಅಂತ ಹೇಳೋದು ಸರ್ಪ ಪ್ರೀತಿಗೆ ಕಾರಣವಾದ ದಿನ. ಹಾಗಾಗಿ ಮನುಷ್ಯನ ಮೂಲಭೂತವಾದ ಅಪೇಕ್ಷೆ ಏನು ಅಂದರೆ ದಾಂಪತ್ಯ ಜೀವನ ಅಂತ ಹೇಳೋದು ಸಫಲವಾಗೋದು ಯಾವಾಗ ಅಂದರೆ ಸಂತತಿಯನ್ನು ಪಡೆದಾಗ ಅಂತ, ಇಲ್ಲಾಂದರೆ ಕೊರಗು ಬರುತ್ತೆ ಅಂತ. ಸಂತತಿ ಎಂಬುದು ಸಿಕ್ಕಿ ಕೆಲವರು ಒಂದು 10 ಮಕ್ಕಳನ್ನು ಹಡಿತಾರೆ ನೋಡಿ, ಮತ್ತು ಒಬ್ಬ ಸ್ಮಗ್ಲಿಂಗ್ ಮಾಡಲಿಕ್ಕೆ, ಇನ್ನೊಬ್ಬ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇನ್ನೊಂದು ಇರ್ತಾರಲ್ಲ, ಆ ಥರದ್ದು ಬೇಡ ಅಂತ. ಸಂತತಿ ಪಡೆದ ಮೇಲೆ ಅವರಿಗೆ ಒಳ್ಳೆಯ ಮಾರ್ಗ ಕೊಡಬೇಕಾದ್ರೆ ಸಂಪತ್ತು ಬೇಕು ಅಂತ ಕಾರಣ. ಸಂಪತ್ತಿಗೂ ನಾಗದೇವರ ಅಧಿದೇವತೆ. ಯಾವ ಭೂಮಿಯಲ್ಲಿ ನಾಗದೇವರ ನಡೆ ಅಂತ ಇದ್ದುಬಿಟ್ರೆ ಅಲ್ಲಿ ಏನು ಕಟ್ಟಿದ್ರು ಉದ್ಧಾರ ಆಗಲ್ಲ. ಮನೆ ಕಟ್ಟಿದ್ರು, ಅಂಗಡಿ ಕಟ್ಟಿದ್ರು, ಏನು ಮಾಡಿದ್ರು ವ್ಯಾಪಾರನೂ ಆಗುವುದಿಲ್ಲ, ಉದ್ಧಾರ ಆಗೋದಿಲ್ಲ. ಆಗುದಿದ್ರೆ ಒಂದೇ ಜಾಗದಲ್ಲಿ. ಅದು ಯಾವುದು ಅಂತ ಹೇಳಿದರೆ ಸರ್ಪಗಳು ಒಂದು ಅನುಗ್ರಹ ಮಾಡಿದ್ದಾವೆ. ಏನಂದರೆ ಒಬ್ಬ ಮನುಷ್ಯ ತನ್ನ ಬದುಕಿಗೋಸ್ಕರ ಉತ್ತು ತಿನ್ನುವಂತಹ ಭೂಮಿ ಉಂಟಲ್ಲ, ಹೊಲ, ಅಲ್ಲಿ ನಾಗದೇವರ ನಡೆ ಇದ್ದರೆ ನೀವು ಅದನ್ನು ಬಿಡಿಸ್ಕೊಳ್ಬೇಕಾಗಿಲ್ಲ. ಅಲ್ಲಿ ನೀವು ನಾಗದೇವರ ಅನುಗ್ರಹ ಇದು ನಡೆ ಇದ್ದ ಜಾಗದಲ್ಲಿ ಉತ್ತು ತಿನ್ನಬೇಕಾದ್ರೆ ನಿಮ್ಮ ಜೀವನಕ್ಕೋಸ್ಕರ ನೀವು ಬದುಕುದಿದ್ರೆ ಅಲ್ಲಿ ನನಗೇನು ಪ್ರಾಯಶ್ಚಿತ್ತ ಮಾಡಿದರೆ ಮಾತ್ರ ಉಪಯೋಗ ಮಾಡಬೇಕು ಆ ಭೂಮಿ ಅಂತ ಇಲ್ಲ. ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ವ್ಯವಹಾರ ಮಾಡ್ತೀರಿ, ಉದ್ಯಮ ಮಾಡ್ತೀರಿ, ಮನೆ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀರಿ ಅಂತ ಹೇಳಿದರೆ ನಾಗಬೀದಿ ಅಂತ ಆದರೆ ಅದು ಉದ್ಧಾರ ಆಗೋದೇ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಸಂತತಿ ಜೊತೆಗೆ ಸಂಪತ್ತಿಗೂ ಕೂಡ ನಾಗದೇವರ ಅನುಗ್ರಹ ಬೇಕಾದ್ರಿಂದ ನಾಗದೇವರ ಅನುಗ್ರಹವನ್ನು ಪಡೆದರೆ ಸಂಪತ್ತು ಸಿಗುತ್ತೆ. ಇನ್ನೊಂದು ಯಾವುದೋ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ, ಆದರೆ ಕಾಯಿಲೆ ಅದು ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಕೇವಲ ನಾಗದೇವರ ಅನುಗ್ರಹದಿಂದ, ಸರ್ಪಾಂತರ್ಗತನಾದ ಶಂಕರಶೂಪಿಯಾದ ಭಗವಂತನ ಪರಮಾನುಗ್ರಹದಿಂದ ಅಂತ ಎಲ್ಲ ಕಾಯಿಲೆಗಳು ಪರಿಹಾರ ಆಗ್ತವೆ. ಆದ್ದರಿಂದ ಆರೋಗ್ಯ, ಸಂಪತ್ತು, ಪುತ್ರ, ಈ 3 ಅಂದರೆ ಮಕ್ಕಳು, ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳು ಇರ್ಬೋದು, ಈ ಪ್ರಾಪ್ತಿಗೋಸ್ಕರ ಸರ್ಪನ ಆರಾಧನೆ ಮಾಡಬೇಕು, ನಾಗಾರಾಧನೆ ಮಾಡಬೇಕು ಅಂತ ಹೇಳುವುದನ್ನು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಾಗರ ಪಂಚಮಿಗೆ ಸಂಬಂಧಪಟ್ಟದ್ದೇ ಕೆಲವು ಆಚರಣೆಗಳಿರೋದರಿಂದ ಸಾಮಾನ್ಯವಾಗಿ ಹಿಂದೆಲ್ಲ ಇದ್ದದ್ದು ಹೇಗೆ ಅಂದರೆ ನಾಗದೇವರಿಗೆ ಸಂತೋಷಪಡಿಸಬೇಕಾದ್ರೆ ಪ್ರಕೃತಿ ಪ್ರಿಯರಾದ್ದರಿಂದ ಮನೆಯ ತೋಟದಲ್ಲೇ ಬೆಳೆದಿರತಕ್ಕಂಥ ಬಾಳೆಹಣ್ಣಿನ ಗೊನೆ, ಮನೆಯ ತೆಂಗಿನ ಮರದಿಂದ ಬೆಳೆದಿರತಕ್ಕಂಥ ಎಳನೀರು, ಆಮೇಲೆ ಮನೆಯ ಹೊಲದಲ್ಲೇ ಬೆಳೆದಿರತಕ್ಕಂಥ ಅರಶಿನ ಕೊಂಬನ್ನು ಪುಡಿ ಮಾಡಿದ ಅರಶಿನ ಪುಡಿ, ಹೀಗೆ ಯಾವುದು ಪ್ರಕೃತಿ ಸಹಜವಾಗಿ ಸಿಗುತ್ತೋ ಆದ್ದರಿಂದ ನಾಗದೇವರ ಆರಾಧನೆ ಮಾಡಿದರೆ ಸಂತೋಷ ಆಗ್ತಿತ್ತು. ಇವಾಗೆಲ್ಲ ಪ್ಯಾಕೇಜ್ ಬಂದುಬಿಟ್ಟಿದೆ, ಯಾಕೆಂದರೆ ಮನೆಯಲ್ಲಿ ಹಸುವೆ ಇಲ್ಲದಿರೋದ್ರಿಂದ ನಾಗದೇವರಿಗೆ ಅಭಿಷೇಕ ಕಾಲು ಇಲ್ಲ, ಡೈರಿಂದ ಬರಬೇಕು. ಆಮೇಲೆ ಬಾಳೆ ತೋಟ ನಮ್ಮ ಹತ್ರ ಇರೋದ್ರಿಂದ ಅಂಗಡಿಯಿಂದ ಬಾಳೆಹಣ್ಣು ಬರುತ್ತೆ. ಆಮೇಲೆ ಅರಿಶಿನ ಕೂಡ ಅಂತೂ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದು ಕೆಟ್ಟ ಅರಿಶಿನ ಪುಡಿ ಬಂದರೂ ಬಂದಿತ್ತು ಮಿಕ್ಸ್ಡ್. ಅದನ್ನು ಮತ್ತೆ ಏನುಂಟು ನಮ್ಮ ಹತ್ರ, ಯಾವುದು ಪ್ರಕೃತಿಯಿಂದ ನಾವು ನೇರವಾಗಿ ಪಡೆದದ್ದು, ನಮ್ಮ ಜಾಗದಲ್ಲಿ ಬೆಳೆದದ್ದನ್ನು ಯಾವುದನ್ನು ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಆರಾಧನೆ ಮಾಡೋದೇ ಇರೋದಕ್ಕಿಂತ ಹೀಗಾದರೂ ಆರಾಧನೆ ಮಾಡೋದು ಲೇಸು ಅಂತ ಹೇಳೋದಂತೂ ಸತ್ಯ. ಹಾಗಾಗಿ ಇವತ್ತಿನ ಈ ವಿಶೇಷ ದಿವಸ ನಾಗರ ಪಂಚಮಿಯ ಮಹತ್ವದ ಬಗ್ಗೆ ಕೇಳಬೇಕು ಅಂತ ಹೇಳಿದರು. ಅದರ ಜೊತೆಗೆ ವೈಜ್ಞಾನಿಕತೆಯಿಂದ ಅಂತ ನಾನು ಹೇಳಿದೆ. ವಿಜ್ಞಾನವು ಕೂಡ ಇವತ್ತು ಹೇಳುತ್ತೆ ಸೂರ್ಯನ ರಶ್ಮಿ ಎಂಬುದು ಆರೋಗ್ಯಕ್ಕೆ ಕಾರಣ ಅಂತ, ವಿಟಮಿನ್ ಡಿ ಸಿಗೋದು ಸೂರ್ಯನ ಕಾರಣದಿಂದ ಅಂತ. ಅದನ್ನು ಯಾಕೆ ಸೂರ್ಯನ ಕಿರಣದಲ್ಲಿ ಅಷ್ಟು ಆರೋಗ್ಯವರ್ಧಕವಾದ ಅಂಶ ಇದೆ ಅಂದರೆ, ಒಂದು ಸೂರ್ಯನಾರಾಯಣನ ಅನುಗ್ರಹ, ಇನ್ನೊಂದು ಅದರಲ್ಲಿ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಸರ್ಪನ ಪ್ರಭಾವ ಎಂಬುದು ಅಂತ ಹೇಳುವುದನ್ನು. ಹೀಗೆ ವೈಜ್ಞಾನಿಕವಾಗಿಯೂ ಕೂಡ ಸರ್ಪಾರಾಧನೆ ಶ್ರೇಷ್ಠ, ಆಮೇಲೆ ಆಧ್ಯಾತ್ಮಿಕವಾಗಿಯೂ ಕೂಡ ಸರ್ಪಾರಾಧನೆ ಶ್ರೇಷ್ಠ. ಆದ್ದರಿಂದ ಉಭಯ ಕಾರಣಗಳಿಂದ ಸರ್ಪನ ಅಥವಾ ನಾಗನ ಆರಾಧನೆ ಮಾಡೋದು ತುಂಬ ಶ್ರೇಷ್ಠ. ಅಂಥದ್ದಕ್ಕೆ ಒಂದು ಮೂಲಸ್ಥಾನ ಸುಬ್ರಹ್ಮಣ್ಯ ಕ್ಷೇತ್ರ. ಆದ್ದರಿಂದ ಇಲ್ಲಿ ನಾಗಾರಾಧನೆ ಮಾಡಿದರೆ ಅನಂತವಾದ ಫಲ ಸಿಗುತ್ತೆ. ಆದ್ದರಿಂದ ಎಲ್ಲಿಯೂ ಪೂಜೆ ಮಾಡ್ಬೋದು, ಎಲ್ಲ ಕಡೆಯೂ ಭಗವಂತ ಅನುಗ್ರಹ ಮಾಡ್ತಾನೆ. ಇಲ್ಲಿ ಅಂತೂ ಇದು ಕ್ಷೇತ್ರ ಆದ್ದರಿಂದ ಇನ್ನೂ ಹೆಚ್ಚಿನ ಪುಣ್ಯಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳುವಂಥದ್ದು ಸತ್ಯ. ಹಾಗಾಗಿ